भीष्टं भूतले स्वयं रूप पदान्तिकं वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातां सहगणा रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणा ललिता श्रीविशाखान्वितांश्च नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त नमस्ते सरस्वते देवी गौरवाणी प्रचारिणे निर्विशेष शून्यवादी पाश्चात्य देशतारिणे वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा 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 हरे 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 राम 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 हरे 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 कृष्ण ಎಲ್ಲರಿಗೂ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇವತ್ತು 22ನೇ ಅಧ್ಯಾಯ 1ನೇ ಅಧ್ಯಾಯ 2 ಶ್ಲೋಕ 24 ತಗೊಳ್ಬೇಕು ಅಲ್ವಾ? ಹೌದು ಮಾತಾಜಿ. ಓಕೆ, ಒಂದೇ ಒಂದು ನಿಮಿಷ. ಅಧ್ಯಾಯ ಓಕೆ, ಸೊ ಇಲ್ಲಿ ಶ್ಲೋಕ ಒಂದ್ಸತಿ ಓದೋಣ. ಪಾರ್ಥಿವಾದ್ಧಾರುಣೋ ಧೂಮಃ ತಸ್ಮಾತ್ ಓಕೆ ತಸ್ಮಾದ್ ಅಗ್ನಿಸ್ತ್ರಯೀಮಯಃ ತಮಸಸ್ತು ರಜಸ್ತಸ್ಮಾತ್ ತತ್ವಂ ಯದ್ಬ್ರಹ್ಮ ದರ್ಶನಂ ಪಾರ್ಥಿವೋದ್ಧಾರುಣೋ ಧೂಮಃ ತಸ್ಮಾದ್ ಅಗ್ನಿಸ್ತ್ರಯೀಮಯಃ ತಮಸಸ್ತು ರಜಸ್ತಸ್ಮಾತ್ ಸತ್ವಂ ಯದ್ಬ್ರಹ್ಮ ದರ್ಶನಂ ಸೊ ಇಲ್ಲಿ ಸತ್ವ ರಜಸ್ ತಮೋ ಗುಣಗಳು ಅಂದ್ರೆ ಈ ಒಂದು ವಿಭಾಗದಲ್ಲಿ ಭಗವಂತನ ಇತರ ಏನು ವಿಸ್ತರಣೆಗಳು ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಶ್ಲೋಕ 23 ಅಥವಾ 22ರಿಂದನೂ ಶುರುವಾಗುತ್ತೆ. ಅದು ಭಗವಂತನ ವಿಸ್ತರಣೆಗಳ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ ಶುಕದೇವ ಗೋಸ್ವಾಮಿಗಳು. ಸೊ ಅದರಲ್ಲಿ ಇಲ್ಲಿ ಪಾರ್ಥಿವೋದ್ಧಾರಣೋ ಧೂಮಃ ಅಂದ್ರೆ ಇಲ್ಲಿ ಹೇಗೆ ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಯ ಮೇಲೆ 3 ಗುಣಗಳು ಯಾವ ರೀತಿ ಪ್ರಭಾವ ಬೀರುತ್ತೋ, 3 ಗುಣಗಳು ಯಾವುದು, ಅದು ಹೇಗೆ ಪ್ರಭಾವ ಬೀರುತ್ತೆ, ಅದ್ರ ಬಗ್ಗೆ ಒಂಚೂರು ಹಿಂದೆ ಹೇಳಿದ್ದಾರೆ. ಇಲ್ಲಿ ಆ ಪ್ರಭಾವಗಳು ಅಂದ್ರೆ ಅವುಗಳಲ್ಲಿ ಯಾವುದು ಉತ್ತಮ ಆಯ್ತಾ. ಅಂದ್ರೆ ಇಲ್ಲಿ ಯಾಕೆ ಅದನ್ನ ಹೇಳ್ತಿದ್ದಾರೆ ಅಂತಂದ್ರೆ ಭಗವಂತನ 3 ಏನು ವಿಸ್ತರಣೆಗಳಾದ ಬ್ರಹ್ಮ ರುದ್ರ ಅಥವಾ ಶಿವ ಮತ್ತು ವಿಷ್ಣು, ಬ್ರಹ್ಮ ವಿಷ್ಣು ಮಹೇಶ್ವರ, ಈ 3ರ ಒಂದು ಸ್ಥಾನವನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಆಯ್ತಾ. ಸೊ ಇವತ್ತು ತಿಳ್ಕೊಳ್ಳೋಣ ಅದನ್ನ. ಯಾರಾದ್ರೂ ಅನುವಾದ ಓದ್ತೀರಾ? ಓದ್ತಿ ಮಾತಾಜಿ. ಓದಿ ಮಾತಾಜಿ. ಸುಧಾ ಮಾತಾಜಿ. ಕಟ್ಟಿಗೆ ಈ ನೆಲದ ರೂಪಾಂತರ, ಅಂತಹ ಕಟ್ಟಿಗೆಗಿಂತ ಹೊಗೆ ಉತ್ತಮ, ಅಗ್ನಿ ಅದಕ್ಕಿಂತ ಉತ್ತಮ. ಆದ್ದರಿಂದ ನಾವು ಉನ್ನತ ಜ್ಞಾನದ ಲಾಭವನ್ನು ಸಾಧಿಸಬಹುದು ವೇದೋಕ್ತ ಯಜ್ಞಗಳ ಮೂಲಕ. ಹಾಗೆಯೇ ರಜಸ್ಸು ತಮಸ್ಸಿಗಿಂತ ಉತ್ತಮ, ಸತ್ವಗುಣ ಅದಕ್ಕಿಂತ ಉತ್ತಮ. ಏಕೆಂದರೆ ಸತ್ವಗುಣದಿಂದ
ಪರತರ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು. ಭಾವಾರ್ಥ ಮೇಲು ವಿವರಿಸಿದಂತೆ ಪರಮ ಪುರುಷ. ಭಾವಾರ್ಥ ಓದಕ್ ಮುಂಚೆ ಮಾತಾಜಿ ಓದುವಾಗ ಮಾತಾಜಿ. ಶ್ರೀಲ ಪ್ರಭುಪಾದರಿಂದ ಜೈ ಶ್ರೀಲ ಪ್ರಭುಪಾದ್ ಅದನ್ನ ಹೇಳಿ ನಾವು ಅವರಿಗೆ ಕೃತಜ್ಞತೆ ಸಲ್ಲಿಸಿದ ಹಾಗೆ ಆಗುತ್ತೆ. ಆಯ್ತಾ ಮಾತಾಜಿ? ಮಾತಾಜಿ. ಜೈ ಶೀಲ ಪ್ರಭು ದಂಡವತ. ಜೈ ಶ್ರೀಲ ಪ್ರಭುಪಾದ್ ಅಂತ ಹೇಳಿ. ಜೈ ಶೀಲ ಪ್ರಭುಪಾದ್. ಭಾವಾರ್ಥ ಮೇಲೆ ವಿವರಿಸಿದಂತೆ ಪರಮ ಪುರುಷನಿಗೆ ಸಲ್ಲಿಸುವ ಭಕ್ತಿ ಸೇವೆಯಿಂದಾಗಿ ಐಹಿಕ ಅಸ್ತಿತ್ವದ ಬದ್ಧ ಜೀವನದಿಂದ ಬಿಡುಗಡೆ ಪಡೆಯಬಹುದು. ಇಲ್ಲಿ ಅದನ್ನೇ ಕುರಿತು ಹೆಚ್ಚಿನ ತಿಳುವಳಿಕೆ ನೀಡಲಾಗಿದೆ. ಅದೆಂದರೆ ಭಗವಂತನಿಗೆ ಭಕ್ತಿ ಸೇವೆ ಸಲ್ಲಿಸಲು ಅರ್ಹನಾಗಬೇಕಾದರೆ ಸತ್ವಗುಣದ ನೆಲೆಗೆ ಏರಬೇಕಾಗುತ್ತದೆ. ಉನ್ನತಿಯ ಪಥದಲ್ಲಿ ಅಡ್ಡಿ ಆತಂಕಗಳಿದ್ದರೂ ಸದ್ಗುರುವಿನ ಜ್ಞಾನ ಮಾರ್ಗದಿಂದ ಸದ್ಗುರುವಿನ ತಜ್ಞ ಮಾರ್ಗದರ್ಶನದಿಂದ ತಮಸ್ಸಿನ ನೆಲೆಯಿಂದ ಕೂಡ ಸತ್ವದ ನೆಲೆಗೆ ಹಂತ ಹಂತವಾಗಿ ಏರಬಹುದು. ಆದ್ದರಿಂದ ವಿಧೇಯನಾದ ವಿದ್ಯಾರ್ಥಿಯು ಉನ್ನತಿಯ ಮುನ್ನಡೆಗಾಗಿ ತಜ್ಞರಾದ ಸದ್ಗುರುವನ್ನು ಸಂಪರ್ಕಿಸಬೇಕು. ತಮಸ್ ರಜಸ್ ಸತ್ವಂ ಈ ಯಾವುದೇ ಜೀವನ ಸ್ತರದಿಂದಲೂ ಶಿಷ್ಯನಿಗೆ ಮಾರ್ಗದರ್ಶನ ನೀಡಲು ಗುರು ಪರಂಪರೆಯಲ್ಲಿ ಬಂದ ತಜ್ಞ ಸದ್ಗುರು ಅರ್ಹನಾಗಿರುತ್ತಾನೆ. ದೇವೋತ್ತಮ ಒಂದ್ ನಿಮಿಷ ಮಾತಾಜಿ, ಒಂದ್ ನಿಮಿಷ. ಇಲ್ಲಿ ಅನುವಾದದಲ್ಲಿ ಏನ್ ಹೇಳ್ತಿದ್ದಾರೆ? ಕಟ್ಟಿಗೆ ಈ ನೆಲದ ರೂಪಾಂತರ. ನೆಲದ ರೂಪಾಂತರ ಭೂಮಿಯಿಂದ ಸಿಗೋದು ಕಟ್ಟಿಗೆ ಅಲ್ವಾ? ಭೂಮಿನಲ್ಲಿ ಹಲವಾರು ಗಿಡ ಮರಗಳು ಬೆಳ್ಕೊಳತ್ತೆ. ಅಂದ್ರೆ ಅದಕ್ಕೆ ಭೂಮಿ ತಾಯಿ ಪೋಷಣೆ ಕೊಡ್ತಾಳೆ, ಅದು ಬೆಳೆಯುತ್ತೆ. ಹಾಗಾಗಿ ಆ ಭೂಮಿಯ ಒಂದು ರೂಪಾಂತರನೇ ಕಟ್ಟಿಗೆ. ಆಯ್ತಾ? ಆ ಕಟ್ಟಿಗೆ ಬರೀ ಕಟ್ಟಿಗೆ ಇಟ್ಕೊಂಡ್ರೆ ಏನ್ ಪ್ರಯೋಜನ? ಕಟ್ಟಿಗೆನ ಉಪಯೋಗಿಸ್ಬೇಕು ಅಲ್ವಾ? ನಮ್ಗೆ ಆಹಾರ ಬೇಕು ಅಂತಂದ್ರೆ ಆ ಕಟ್ಟಿಗೆನ ಉರಿಸ್ಬೇಕು. ಸೊ ಆ ಕಟ್ಟಿಗೆ ಉರಿಸುವಾಗ ಬರೋ ಹೊಗೆ ಈ ಕಟ್ಟಿಗೆಗಿಂತ ಉತ್ತಮ. ಯಾಕೆ? ಏನೋ ಒಂದು ಚೂರು ಕೆಲಸ ಮಾಡುತ್ತೆ, ಶಾಖ ಆದ್ರೂ ಒದಗಿಸುತ್ತೆ. ಆದ್ರೆ ಆ ಹೊಗೆಗಿಂತನೂ ಉತ್ತಮ ಯಾವುದು? ಅಗ್ನಿ. ಆ ಅಗ್ನಿ ಇದ್ರೆ ಎಲ್ಲ ಕೆಲ್ಸನೂ ಸರಾಗವಾಗಿ ಆಗತ್ತೆ ಅಲ್ವಾ? ಸೊ ಹಾಗೇನೇನೆ ಅಂದ್ರೆ ಈ 3 ಗುಣಗಳಲ್ಲಿ ಪ್ರಕೃತಿಯ 3 ಗುಣಗಳು ಯಾವ್ದ್ಯಾವ್ದು? ಯಾರು ಹೇಳ್ತೀರಾ? ಭೂಮಿ ಅಲ್ಲ, ಪ್ರಕೃತಿಯ ಸಾತ್ವಿಕ, ರಾಜಸ, ತಾಮಸ. ಸತ್ವಗುಣ, ರಜೋಗುಣ, ತಮೋಗುಣ. ಇದು 3 ಪ್ರಕೃತಿಯಲ್ಲಿ ಈ ಪ್ರಕೃತಿಯು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರುವಂತ ಗುಣಗಳು. ಆಯ್ತಾ? ಪ್ರತಿ ಕ್ಷಣನೂ ಆ ದುರ್ಗಾದೇವಿ ನಮ್ಮ ಮೇಲೆ ಈ ಗುಣವನ್ನ ಬೀರ್ತಿದ್ದಾಳೆ. ಈಗ ನಿಮ್ಮ ಮೇಲೆಲ್ಲ ಯಾವ ಗುಣದ ಪ್ರಭಾವ ಇದೆ ಹೇಳ್ತೀರಾ ಈ ಮೂಮೆಂಟ್ ಅಲ್ಲಿ? ತಮೋಗುಣ, ಸತ್ವಗುಣ. ಯಾಕೆ ಹೇಳಿ? ಸತ್ವಗುಣ ಇರೋದಕ್ಕೆ ಪರವಾಗಿಲ್ಲ, ಬೆಳಗ್ಗೆ ಬೇಗ ಎದ್ರು ಪರವಾಗಿಲ್ಲ, ನಾನು ಅಟೆಂಡ್ ಮಾಡ್ಬೇಕು, ಭಾಗವತ ಕೇಳ್ಬೇಕು, ಕೃಷ್ಣನ್ ಬಗ್ಗೆ ತಿಳ್ಕೊಬೇಕು, ಆ ಇಚ್ಛೆ ಬರೋದೇ ಸತ್ವಗುಣದಲ್ಲಿ. ಸೊ ಈಗ ನಿಮ್ಗೆ ಸತ್ವಗುಣ ಇದೆ. ಅದಕ್ಕೆ ಆಚಾರ್ಯರು ಹೇಳೋದು ಬೆಳಗಿನ ಜಾವ ಜಪ ಮಾಡಿ ಅಂತ. ಯಾಕೆಂದ್ರೆ ಆಗ ಸತ್ವಗುಣದ ಪ್ರಭಾವ ಹೆಚ್ಚಾಗಿ ಇರುತ್ತೆ. ಸೊ ಆ ಸತ್ವಗುಣದ ಪ್ರಭಾವದಲ್ಲಿ ನಾವು ಜಪ ಮಾಡಿದ್ರೆ ಮನಸ್ಸಿಗೆ ಆ ಒಂದು ಫೋಕಸ್ ಅಥವಾ ಧ್ಯಾನ ಮಾಡೋಕೆ ಅನುಕೂಲ ಆಗತ್ತೆ. ಮನಸ್ಸು ಭಗವಂತನ ನಾಮದಲ್ಲಿ ತೊಡಗಕ್ಕೆ, ಅಂದ್ರೆ ನಾಮದ ಮೇಲೆ ನಾವು ಮನಸ್ಸನ್ನ ಕೇಂದ್ರೀಕರಿಸಕ್ಕೆ ಸಹಾಯ ಆಗುತ್ತೆ. ಅದಕ್ಕೆ ಬೆಳಗಿನ ಜಾವ ತುಂಬಾ ಒಳ್ಳೇದು ಅಂತ ಹೇಳೋದು. ಸೊ ಅದು ಸತ್ವಗುಣದಿಂದ ಕೂಡಿರೋದು. ಅದೇ ದಿನ ಮುಂದುವರಿತಾ ಮಧ್ಯಾಹ್ನದ ಹೊತ್ತಿಗೆ ಯಾವ ಗುಣ ಇರುತ್ತೆ ಗೊತ್ತಾ? ರಜೋಗುಣ. ಆಗ ರಜೋಗುಣ ಹೆಚ್ಚಾಗಿ ಇರುತ್ತೆ. ಅದಕ್ಕೆ ಎಲ್ಲರೂ ಜನ ಒಂದು ಸ್ವಲ್ಪ ಅಂದ್ರೆ 9 ಗಂಟೆ 8:30 9 ಗಂಟೆ ಆಗ್ತಿದಂಗೆ ಹೋಗ್ಬೇಕು ಕೆಲಸ ಹೋಗ್ಬೇಕು, ಬೇಗ ಬೇಗ ಎಲ್ಲ ಮುಗಿಸ್ಬೇಕು ಅಲ್ವಾ? ಬೇರೆ ಏನು ಚಿಂತೆ ಬರಲ್ಲ ಅಲ್ಲಿ. ಬರೀ ಹೋಗ್ಬೇಕು, ದುಡಿಬೇಕು, ಅಲ್ಲಿ ಕೆಲಸ ಮಾಡ್ಬೇಕು, ಅಲ್ಲಿ ಹೋಗಿ ಕರೆಕ್ಟ್ ಟೈಮಿಗೆ ಸೇರ್ಕೋಬೇಕು, ಇಷ್ಟೇ ಅಲ್ವಾ? ಆಮೇಲೆ ಕೆಲಸದಿಂದ ಬರ್ತೀರಾ ಅಂತ ಇಟ್ಕೊಳ್ಳಿ, ಸಂಜೆ ಕತ್ತಲಾಗ್ತಾ ಯಾವ ಗುಣ ಬರುತ್ತೆ? ತಮೋಗುಣ. ಯಾಕೆ? ಆಗ ಯಾರಾದ್ರೂ ಬಂದು ಏನೋ ಒಂಚೂರು ಕತೆ ಓದೋಣ ಬಾ ಅಥವಾ ಭಾಗವತ ಓದೋಣ ಬಾ ಅಂತ ಕರೆದ್ರೆ ಸಾಕಾಗಿರುತ್ತೆ. ಅಯ್ಯೋ ಏನು ಬೇಡ, ನಾನು ಮಲ್ಕೋಬೇಕು ಅಲ್ವಾ?
ಸೊ ಅದು ತಮೋಗುಣದ ಪ್ರಭಾವ. ಆಯ್ತಾ? ಅಂದ್ರೆ ದಿನನಿತ್ಯದಲ್ಲಿ ಒಂದು ಗ್ರಾಸ್ ಅಂದ್ರೆ ಒಂದು ಇದ್ರಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಅದಲ್ಲದೆ ಪ್ರತಿ ಕ್ಷಣ ಪ್ರತಿ ಒಂದು ಇದ್ರಲ್ಲೂ ಕೂಡ ನೀವು ನಿಮ್ಮನ್ನೇ ಗಮನಿಸ್ಕೊಳ್ಳಿ, ಯಾವ ಗುಣ ನಿಮ್ಮ ಮೇಲೆ ಆಗ್ತಾ ಇದೆ ಅಂತ. ಪ್ರತಿ ಕ್ಷಣನೂ ಅವಳು ಪ್ರಭಾವ ಬೀರ್ತಾ ಇರ್ತಾಳೆ. ಸೊ ಈ ಗುಣಗಳಲ್ಲಿ ಸದಾ ಕಾಲ ನಾವು ಸತ್ವ ಗುಣದಲ್ಲಿ ಉಳಿದ್ರೆ ಒಳ್ಳೇದು ಅಂತ ಹೇಳ್ತಿದ್ದಾರೆ ಇಲ್ಲಿ. ಯಾಕೆ ಸತ್ವ ಗುಣದಲ್ಲಿ ಇರಬೇಕು ಅಂತಂದ್ರೆ, ರಜೋ ಮತ್ತು ತಮೋ ಗುಣಗಳು ಅಂದ್ರೆ, ತಮೋ ಗುಣದಲ್ಲಿ ಇದ್ರೆ ಅವ್ರಿಗೆ ಹೆಂಗಿರ್ತಾರೆ ಆ ಜನ ಅಂತಂದ್ರೆ, ಸೋಮಾರಿಗಳು, ಆಲಸಿಗಳು, ಸದಾ ನಿದ್ರೆಯಲ್ಲಿರ್ಬೇಕು ಅನ್ನೋರು, ಇವರೆಲ್ಲ ತಮೋಗುಣದ ಪ್ರಭಾವದಲ್ಲಿರೋರು. ಅವ್ರಿಗೆ ಸರಿಯಾಗಿ ಆಲೋಚನೆ ಮಾಡುವ ಶಕ್ತಿನೇ ಇರೋಲ್ಲ. ಯಾವುದಾದ್ರೂ ಒಂದು ಡಿಸಿಷನ್ ಅಥವಾ ನಿರ್ಣಯ ತಗೋಬೇಕಂತಂದ್ರೆ ಅವ್ರಿಗೆ ಸರಿ ಯಾವುದು ತಪ್ಪು ಯಾವುದು ಅಂದ್ರೆ ಸರಿಯಾದ ನಿರ್ಣಯ ಇದ್ರಲ್ಲಿ ಏನು ಅನ್ನೋದೇ ಗೊತ್ತಾಗಲ್ಲ. ತಪ್ಪು ಗೊತ್ತಾಗಲ್ಲ, ಇದು ತಪ್ಪು ಇದು ಸರಿ ಅನ್ನೋದೇ ಗೊತ್ತಾಗಲ್ಲ. ಯಾವುದೋ ಒಂದು ತಗೊಂಡು ಅವ್ರ ಜೀವನನ ಛಿದ್ರ ಮಾಡ್ಕೊಳಕ್ಕೂ ಅವರು ಅಂದ್ರೆ ಮಾಡ್ಕೋತಾರೆ ಅವ್ರು ಹಾಗೇನೆ. ಯಾಕಂದ್ರೆ ಅವ್ರದ್ದು ಪೂರ್ತಿ ಬುದ್ಧಿ ತಮೋಗುಣದಲ್ಲಿ ಇರುತ್ತೆ. ಅವ್ರಿಗೆ ಗೊತ್ತೇ ಆಗಲ್ಲ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಇದು ತಮೋಗುಣಗಳ ಪ್ರಭಾವ. ಯಾಕೆ? ಅವರು ಸೋಮಾರಿತಾನೆ, ಯಾವ್ದನ್ನು ಗಮನಿಸಕ್ ಹೋಗಲ್ಲ, ಯಾವ್ದನ್ನು ಒಂಚೂರು ತಿಳ್ಕೊಳಕ್ ಹೋಗಲ್ಲ. ಸದಾ ಕಾಲ ನಿದ್ದೆ, ಊಟ ಮಾಡು ನಿದ್ದೆ ಮಾಡು ಇಷ್ಟರಲ್ಲೇ ಇರ್ತಾರಲ್ವಾ. ಸೊ ಹಾಗಾಗಿ ಅವರು ಆತರ, ಅವ್ರಿಗೆ ಯಾವುದು ಗೊತ್ತಾಗೋದಿಲ್ಲ. ಅವರು ತಮೋಗುಣಿಗಳು. ರಜೋಗುಣದಲ್ಲಿ ಇರೋರು ಏನ್ ಮಾಡ್ತಾರೆ, ಅವರು ತುಂಬಾ ಚಟುವಟಿಕೆಯಿಂದ ಏನೋ ಇರ್ತಾರೆ, ಆದರೆ ಅವರ ಚಟುವಟಿಕೆಗಳೆಲ್ಲ ಭೌತಿಕವಾದದ್ದೇನೆ. ಆ ಕಡೆಗೆ ಆಕರ್ಷಣೆ ಅವ್ರಿಗೆ. ಕೂತ್ಕೋಬೇಕು, ಇದು ಬೇಗ ಅಡಿಗೆ ಮುಗಿಸಿ ಈ ಸೀರಿಯಲ್ ಶುರುವಾಗುತ್ತೆ ನೋಡು, ಅದಿಲ್ಲಾನೆ ಮಿಸ್ ಆಗೋದ್ರೆ, ಬಿಗ್ ಬಾಸ್ ಬರುತ್ತಲ್ವಾ, ಬಿಗ್ ಬಾಸ್ ಮಿಸ್ ಆಗೋದ್ರೆ ಅಲ್ವಾ. ಸೊ ಹೀಗೆ ಆ ಪ್ರಭಾವದಲ್ಲಿ ಕೂತ್ಕೊಂಡಿರ್ತಾರೆ. ಅಂದ್ರೆ ರಜೋಗುಣ ಅವ್ರ ಮೇಲೆ ಆತರ ಪ್ರಭಾವ ಬೀರುತ್ತೆ. ಏನಾದ್ರಾಗ್ಲಿ ಅದನ್ನ ನೋಡ್ಬಿಡ್ಬೇಕು. ಕ್ರಿಕೆಟ್ ಮ್ಯಾಚ್, ಇವತ್ತು ಇದಿದೆ, ಮನೇಲಿ ಒಂದು ದೊಡ್ಡ ಪೂಜಾ ಕಾರ್ಯ ನಡೀತಿದೆ ಅಂದ್ರೂ ಕೂಡ ಅದ್ರ ಕಡೆ ಗಮನ ಇರಲ್ಲ. ಕ್ರಿಕೆಟ್ ಏನಾಯ್ತು ಅಲ್ಲಿ ಕೂತ್ಕೊಂಡು ಸ್ವಾಹ ಅಂದ್ರೆ ಹಿಂಗ್ ಹಾಕ್ತಿರ್ತಾರೆ, ಕ್ರಿಕೆಟ್ನ ನೋಡ್ತಾ ಇರ್ತಾರೆ. ಏನಾಯ್ತು, 4 ಹೊಡೆದ್ನಾ ಅಲ್ವಾ. ಅದು ರಜೋಗುಣ. ಅಲ್ಲಿ ಭಗವಂತ ಎದುರಿಗೆ ಇದ್ರು ಅವನ ಗಮನಿಸದೆ ಆ ಕಡೆ ಮಾಯ ಕಡೆ ನೋಡ್ತಾ ಇರ್ತಾರೆ. ಅದು ರಜೋಗುಣ. ಆಯ್ತಾ? ಅಂದ್ರೆ ರಜೋಗುಣದಲ್ಲಿ ಏನ್ ಮಾಡ್ತಾರೆ, ಈ ತರ ನಿರ್ಣಯ ತಗೋಬೇಕಾದ್ರೆ ಅವ್ರಿಗೆ ಗೊತ್ತು ಇದು ಸರಿ ಇದು ತಪ್ಪು ಅಂತ. ಆದ್ರೆ ಮನಸ್ಸು ತಪ್ಪಿನ ಕಡೆಗೆ ಜಾಸ್ತಿ ವಾಲುತ್ತೆ. ಯಾಕೆಂದ್ರೆ ಆ ಕ್ಷಣದಲ್ಲಿ ಅವ್ರಿಗೆ ಸುಖ ಸಿಗ್ತಾ ಇರುತ್ತಲ್ವಾ. ಸೊ ಆ ಕ್ಷಣಿಕ ಸುಖಕ್ಕೆ ಅವರು ಬಲಿಯಾಗ್ತಾರೆ. ಸೊ ಪರವಾಗಿಲ್ಲ, ಐ ವಾಂಟ್ ಟು ಎಂಜಾಯ್, ನಾನು ಈಗ ಸಂತೋಷವಾಗಿರ್ಬೇಕು ಅಷ್ಟೇ, ಮುಂದಿಂದ ಯಾರಿಗ್ ಗೊತ್ತಾಗುತ್ತೆ, ಪರವಾಗಿಲ್ಲ ಅಂದ್ಬಿಟ್ಟು ಅವರು ಆ ಕಡೆಗೆ ವಾಲ್ತಾರೆ. ಸೊ ಅದು ರಜೋಗುಣದ ಪ್ರಭಾವ. ಆಯ್ತಾ? ಮತ್ತೆ ಸತ್ವಗುಣದಲ್ಲಿರೋರು ಶಾಂತರು, ಆಯ್ತಾ, ಚಟುವಟಿಕೆಯಿಂದ ಇರೋರು, ಆದಷ್ಟು ಮತ್ತೆ ಇದು ಸಹಿಷ್ಣುತೆ ಇರೋರು, ಸತ್ಯವಂತರು, ಇದೆಲ್ಲ ಒಳ್ಳೆ ಗುಣಗಳು ಅವರಲ್ಲಿ ಇರುತ್ತೆ. ಅವರು ಸ್ವಲ್ಪ ತಪಸ್ ಮಾಡಕ್ಕೂ ಅಂದ್ರೆ ತಪಶ್ಚರ್ಯೆ ತಗೊಳಕ್ಕೂ ಅವರು ರೆಡಿಯಾಗಿರ್ತಾರೆ. ತಪಶ್ಚರ್ಯೆ ಅಂತಂದ್ರೇನು, ಬೆಳಗ್ಗೆ ಬೇಗ ಹೇಳೋದು, ಮನಸ್ಸಿಗೆ ವಿರುದ್ಧವಾಗಿ. ಮನಸ್ಸು ಇವಾಗ ನಾವು ಕೆಲವೊಂದೆಲ್ಲ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ ಅಲ್ವಾ. ಇಲ್ಲಿ ನಾವು ಇಸ್ಕಾನ್ನಲ್ಲಿ ನಾವು ಆಧ್ಯಾತ್ಮಿಕತೆಯನ್ನು ಅಭ್ಯಾಸ ಮಾಡುವಾಗ ನಾಲಿಗೆಯನ್ನ ನಾವು ತುಂಬಾ ಕಂಟ್ರೋಲ್ ಮಾಡಬೇಕು. ಯಾತಕ್ಕೆ ಅಂತಂದ್ರೆ ಈ ನಾಲಿಗೆ ನಮ್ಮನ್ನ 2 ತರದಲ್ಲಿ ತೊಂದರೆಗೆ ಸಿಕ್ಕಾಕ್ಸುತ್ತೆ. ಒಂದು ಮಾತನಾಡೋ ಮೂಲಕ, ಒಂದು ಆಸ್ವಾದನೆಯ ಮೂಲಕ. ಸೊ ಅದೇನ್ ಮಾಡುತ್ತೆ, ಆಸ್ವಾದಿಸುವಾಗ ಏನೇನ್ ಸಿಕ್ಕರು, ಯಾರೋ ಇದೆಷ್ಟು ಚೆನ್ನಾಗಿದೆ ಗೊತ್ತಾ, ನೀ ತಿಂದೇ ನೋಡಿಲ್ಲ ಅಂತ ತಿನ್ನಬಾರದನ್ನ ತೋರಿಸಿದ್ರು ಕೂಡ, ಹೌದಾ ಚೆನ್ನಾಗಿದೆಯಾ ಒಂದ್ಸತಿ ಟೇಸ್ಟ್ ನೋಡ್ಬಿಡೋಣವಾ ಅಂತ ಹೇಳಿ ನೋಡೋ ಅಂತ ಬುದ್ಧಿ. ಅರ್ಥ ಆಯ್ತಾ ಮನುಷ್ಯಂದು. ಸೊ ಆ ತರ ನಾಲಿಗೆ ಟೆಂಪ್ಟ್ ಮಾಡುತ್ತೆ. ಓಕೆ. ಸೊ ಆ ತರ ಒಬ್ಬನ್ನ ಅದು ಕೆಳಗೆ ಬೀಳಿಸಕ್ಕೆ ಕಾರಣ ಆಗುತ್ತೆ. ಅಂದ್ರೆ ಮೇಲೆ ಉನ್ನತ ಮಟ್ಟಕ್ಕೆ ಏರ್ಬೇಕಾದ ಜೀವಿ ಅಧೋ ಮಟ್ಟಕ್ಕೆ ಹೋಗ್ತಾನೆ. ಅಂದ್ರೆ ಬೇರೆ ಯೋನಿಗಳಲ್ಲಿ ಸೇರ್ಕೊಳ್ಳೋ ಅಂತ ಸಂಭವನೂ ಇರುತ್ತೆ. ಸೊ ಹೀಗೆ ನಾಲಿಗೆ. ಮತ್ತೆ ಅದೇ ತರ ಮಾತು ಪಟಕ್ ಅಂತ ಏನ್ ಬೇಕಂದ್ರೆ ಅದು ಮಾತಾಡ್ಬಿಡೋದು. ಇನ್ನೊಬ್ರಿಗೆ ನೋವಾಗತ್ತಾ, ಅದು ಸತ್ಯನಾ ಸುಳ್ಳ
ಅಥವಾ ನಾವು ಮಾತಾಡ್ತಾ ಇರೋದ್ರಲ್ಲಿ ಹುರುಳಿದೆಯಾ, ಏನು ಗಮನಿಸಲ್ಲ, ಮಾತಾಡ್ಬೇಕು ಆಡ್ಬಿಡೋದು. ಸೊ ಇದು ಕೂಡ ನಮ್ಮನ್ನ ಕೆಳಗೆ ತಳ್ಳುತ್ತೆ ಆಧ್ಯಾತ್ಮಿಕವಾಗಿ. ಹಾಗಾಗಿ ಅದಕ್ಕೆ ಹೇಳ್ತಾರೆ ಆಚಾರ್ಯರು, ಸೇವೋನ್ಮುಖೈಹಿ ಜಿಹ್ವಾದೌ ಸ್ವಯಮೇವ ಸ್ಫುರತ್ಯದಃ. ಅಂದ್ರೆ ಯಾವಾಗ ನಾವು ನಮ್ಮ ಸೇವೆಯನ್ನ ನಾಲಿಗೆಯಿಂದ ಆರಂಭಿಸಿ ಎಲ್ಲ ಇಂದ್ರಿಯಗಳನ್ನ ಸೇವೆಯಲ್ಲಿ ತೊಡಗಿಸ್ತೀವೋ ಆಗ ನಮಗೆ ಭಗವಂತನ ಬಗ್ಗೆ ತಾನೇ ತಾನಾಗಿ ಅರಿವಾಗುತ್ತೆ ಅಂತ. ಸೊ ಹೀಗೆ ನಾವು ಈ ನಾಲಿಗೆಯಿಂದ ನಾವು ಹಿಡಿತಕ್ಕೆ ಅಂದ್ರೆ ನಾವು ನಮ್ಮನ್ನ ಕಂಟ್ರೋಲ್ ಇಟ್ಕೋಬೇಕು. ಸೊ ಆದ್ರೆ ಏನಾಗುತ್ತೆ, ಒಮ್ಮೊಮ್ಮೆ ಈ ಎಲ್ಲೋ ಹೋಗ್ತಾ ಇರ್ತೀವಿ ಅಂದ್ರೆ ಯಾರ ಜೊತೆನೋ ಹೋಗಿರ್ತೀವಿ, ನಮ್ಮ ಫ್ರೆಂಡ್ಸೋ ಅಥವಾ ರಿಲೇಟಿವ್ಸ್ ಯಾರ ಜೊತೆನೋ ಹೊರಗೆ ಹೋಗ್ತೀವಿ ಏನೋ ಒಂದು ಕೆಲ್ಸದ ಮೇಲೆ. ಅವರು ಅಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಈರುಳ್ಳಿದೇನೋ ಮಾಡ್ತಾ ಇರ್ತಾರೆ, ಅದನ್ನ ನೋಡ್ತಾರೆ. ಅವರು ಎಷ್ಟು ಚೆನ್ನಾಗಿದೆ ತಿನ್ಬೇಕು ಅಂತ ಹೋಗ್ತಾರೆ. ಅವರು ನಿಮಗೆ ಟೆಂಪ್ಟ್ ಮಾಡ್ತಾರೆ ಅಲ್ವಾ, ತಿನ್ನು ತಿನ್ನು ಅಲ್ವಾ. ಆದ್ರೆ ಸತ್ವಗುಣದಲ್ಲಿರೋರು ಅವಾಗ ಒಪ್ಪೋದಿಲ್ಲ. ಇಲ್ಲ ಇಲ್ಲ, ಇದು ಶಾಸ್ತ್ರಕ್ಕೆ ವಿರುದ್ಧ. ಮತ್ತೆ ನಾನು ನನ್ನ ಇಂದ್ರಿಯಗಳನ್ನ ನಿಗ್ರಹಿಸ್ಬೇಕು ಅನ್ಕೊಂಡಿದ್ದೀನಿ, ಈ ಕ್ಷಣದಲ್ಲಿ ನಾನು ಅದನ್ನ ಬಿಟ್ರೆ ಹೋಯ್ತು, ನಾನು ತಿರುಗಿ ಕಷ್ಟ ಪಡ್ಬೇಕಾಗತ್ತೆ ನಿಗ್ರಹ ಮಾಡಕ್ಕೆ. ಸೊ ನನಗ್ ಬೇಡ ಅಂತ ಅವರು ಖಡಾಖಂಡಿತವಾಗಿ ಅಲ್ಲಿಂದ ಬಂದ್ಬಿಡ್ತಾರೆ, ಅಥವಾ ಅವರು ತಗೊಳಕ್ ಹೋಗೋದಿಲ್ಲ. ಇದು ಸತ್ವಗುಣದ ಪ್ರಭಾವ. ರಜೋಗುಣದವರಾದ್ರೆ ಏನ್ ಮಾಡ್ತಾರೆ, ಅಯ್ಯೋ ಯಾರು ಏನ್ ನೋಡ್ತಿದಾರೆ, ಯಾರು ನೋಡ್ತಿಲ್ಲ, ಒಂದ್ಸತಿ ತಿಂದ್ರೆ ಏನಾಗುತ್ತೆ ಅಲ್ವಾ, ತಿನ್ಬಿಡ್ತೀನಿ ಅಂತ ತಿಂತಾರೆ. ತಮೋಗುಣದವ್ರಂತೂ ಕೇಳೋದೇ ಬೇಡ, ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಇಲ್ಲಿ ಇದು ತಿಂತಾರೆ, ಅಲ್ಲಿ ಹೋಗಿ ಪ್ರಸಾದನು ತಿಂತಾರೆ, ಎಲ್ಲನೂ ಕರೆಕ್ಟು ಅನ್ನೋ ತರ ಬಿಹೇವ್ ಮಾಡ್ತಿರ್ತಾರೆ. ಸೊ ಹೀಗೆ ಸತ್ವ ರಜಸ್ ತಮೋ ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಸೊ ಈ ಮೂರರಲ್ಲಿ ಈಗ ಯಾವುದರ ಪ್ರಭಾವ ಒಳ್ಳೇದು? ಸತ್ವಗುಣ ಒಳ್ಳೆಯದು. ಸತ್ವಗುಣದ ಪ್ರಭಾವ ಒಳ್ಳೇದು. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ, ಸತ್ವಗುಣ ರಜಸ್ ಮತ್ತು ತಮೋ ಗುಣಗಳಿಗಿಂತ ಅತ್ಯುತ್ತಮ ಅಂತ ಹೇಳ್ತಿದ್ದಾರೆ. ಯಾಕೆ ಅಂತಂದ್ರೆ ಸತ್ವಗುಣದಲ್ಲಿದ್ದಾಗ ಪರಾತ್ಪರ ಸತ್ಯವನ್ನ ಸಾಕ್ಷಾತ್ಕರಿಸಿಕೊಳ್ಳಬಹುದು. ಅಂದ್ರೆ ಅಟ್ಲೀಸ್ಟ್ ಸಾಕ್ಷಾತ್ಕರಿಸಿಕೊಳ್ಳಬಹುದು ಅಂದ್ರೆ ಸಾಕ್ಷಾತ್ಕಾರಕ್ಕೆ ನಾವು ಪ್ರಯತ್ನ ಪಡ್ಬೇಕು ಅಂತಂದ್ರೇನೆ ಸತ್ವಗುಣಕ್ಕೆ ಬರಬೇಕು, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಸತ್ವಗುಣದಲ್ಲಿ ಆಕರ್ಷಣೆ, ಭಗವಂತನ ಬಗೆಗೆ ಆಕರ್ಷಣೆ ಬರುತ್ತೆ, ಭಗವಂತನ ಲೀಲೆಗಳನ್ನ ಕೇಳಬೇಕು ಅಂತ ಅನ್ಸುತ್ತೆ, ನಾಮ ಜಪ ಮಾಡ್ಬೇಕು ಅಂತ ಅನ್ಸುತ್ತೆ. ಹಾಗಾಗಿನೇನೆ ನಮ್ಮ ಆಹಾರ ಕೂಡ ಸಾತ್ವಿಕವಾಗಿ ಇರಬೇಕು ಅಂತ ಶಾಸ್ತ್ರ ಹೇಳುತ್ತೆ, ಆಚಾರ್ಯರು ಹೇಳ್ತಾರೆ. ಆಹಾರ ಶುದ್ಧೌ ಸತ್ವಶುದ್ಧಿ ಅಂತ ಹೇಳ್ತಾರೆ. ಯಾವಾಗ ಆಹಾರ ನಾವು ಸಾತ್ವಿಕವಾದ ಆಹಾರ ತಗೊಳ್ತೀವೋ ಆಗ ನಮ್ಮ ಮನಸ್ಸು ಕೂಡ ಶುದ್ಧಿ ಆಗತ್ತೆ, ಅದು ಕೂಡ ನಮ್ಮನ್ನ ಸತ್ವಗುಣದಲ್ಲಿ ಇರಿಸುತ್ತೆ. ಅಂದ್ರೆ ನಾವು ಮನಸ್ಸು ಕೂಡ ಸತ್ವಗುಣದ ಪ್ರಭಾವದಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಸೊ ಈಗ ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಹೇಳಿದ್ದಾರೆ ಅಂದ್ರೆ, ಮೇಲೆ ವಿವರಿಸಿದಂತೆ ಪರಮ ಪುರುಷನಿಗೆ ಸಲ್ಲಿಸುವ ಭಕ್ತಿ ಸೇವೆಯಿಂದಾಗಿ ಐಹಿಕ ಅಸ್ತಿತ್ವದ ಬದ್ಧ ಜೀವನದಿಂದ ಬಿಡುಗಡೆ ಪಡೆಯಬಹುದು. ಸೊ ಯಾವುದರ ಪ್ರಭಾವ ಅಂದ್ರೆ ಭಕ್ತಿ ಸೇವೆ ಮಾಡೋದ್ರ ಮೂಲಕ ನಾವು ಐಹಿಕ ಅಸ್ತಿತ್ವ ಅಂತಾರೆ. ಐಹಿಕ ಅಸ್ತಿತ್ವ ಅಂದ್ರೇನು? ಈ ಪ್ರಪಂಚದ ಮೇಲೆ ಇರೋದು. ಏನು ಕಷ್ಟ ನಮ್ಗೆ ಈ ಪ್ರಪಂಚದ ಮೇಲೆ ಇರಕ್ಕೆ? ಯಾಕೆ ನಾವು ಬಿಡುಗಡೆ ಪಡಿಬೇಕು? ಯಾರು ಹೇಳ್ತೀರಾ? ನಾವಿಲ್ಲಿಂದ ಹೋಗ್ಬೇಕಾ ಅಥವಾ ಇಲ್ಲೇ ಇದ್ರೆ ಚೆನ್ನಾಗಿದೆಯಾ? ಭಗವದ್ಧಾಮಕ್ಕೆ ಹೋಗ್ಬೇಕು. ಆಸಕ್ತಿಗಳ ಬಗ್ಗೆ ಜಾಸ್ತಿ ಒಬ್ಬೊಬ್ರು ಹೇಳಿದ್ರೆ ಒಳ್ಳೇದು. ಯಾರಾದ್ರೂ ಒಬ್ರು ಕೈ ಎತ್ತಿದ್ರೆ ನಾನು ಕೇಳ್ತೀನಿ. ಲಕ್ಷ್ಮೀ ಮಾತಾಜಿ ಹೇಳಿ ಮಾತಾಜಿ. ಹಾ, ಇಲ್ಲಿಂದ ಹೋಗ್ಬೇಕು ಮಾತಾಜಿ. ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು. ಯಾತಕ್ಕೋಸ್ಕರ ತಪ್ಪಿಸ್ಕೊಂಡು ಹೋಗ್ಬೇಕು ಮಾತಾಜಿ? ಇಲ್ಲಿ ಈ ಮಾಯೆನಲ್ಲಿ ಸಿಕ್ಕಾಕೊಂಡಿದೀವಿ ಮಾತಾಜಿ. ಅದ್ರಿಂದ ಅಲ್ಲಿ ನಮ್ಮನೆ ಇರೋದು, ಅದಕ್ಕೋಸ್ಕರ ಈ ಮಾಯಾಜಾಲದಿಂದ ತಪ್ಪಿಸ್ಕೊಂಡು ನಾವು ಅಲ್ಲಿಗೆ ಸೇರ್ಕೋಬೇಕು ಮಾತಾಜಿ. ಓಕೆ, ನಾವು ಮಾಯೆಯಿಂದ ತಪ್ಪಿಸ್ಕೋಬೇಕು. ಅಲ್ಲಿರೋದು ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಲ್ವಾ? ಸೊ ಅದು ಪುರಂದರದಾಸರು ಹೇಳಿದ್ದಾರೆ. ಸೊ ನಾನು ಅದ್ರ ಪ್ರಕಾರ ನಾನು ವಾಪಸ್ ನಮ್ಮ ಮನೆಗೆ ಹೋಗ್ಬೇಕು. ಓಕೆ, ಮಂಜುನಾಥ್ ಪ್ರಭು ಹೇಳಿ ಪ್ರಭು.
ಸರಿ, ಅದೇ ದುಃಖಾಲಯ ಶಾಶ್ವತಂ ಇಲ್ಲಿ ಯಾವಾಗೂ ಓಲ್ಡ್ ಏಜ್ ಆ ತರ ಇರುತ್ತೆ ಮಾತಾಜಿ. ಕರೆಕ್ಟ್ ಕರೆಕ್ಟ್. So we have to go back to, as we are spiritual, so we have to go back to Guru. ಗಾಡ್ ಹೆಡ್. ಕರೆಕ್ಟ್. Krishna. ಸೊ ಕರೆಕ್ಟ್, ತುಂಬಾ ನಿಜ. ಪ್ರಭು ಹೇಳಿದ ಮಾತು ಕರೆಕ್ಟ್. ಏನಂದ್ರೆ ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತ ಇಲ್ಲ ಮತ್ತು ಹೆಜ್ಜೆ ಹೆಜ್ಜೆಗೂ ದುಃಖನೇ. ನೀವು ಗಮನಿಸಿರ್ಬೋದು, ನಿಮ್ಮ ಚಿಕ್ಕ ವಯಸ್ಸಿನಿಂದ ಇಲ್ಲಿ ತನಕ ನೀವು ನಿಮ್ ಜೀವನ ಗಮನಿಸ್ಕೊಂಡ್ರೆ ಯಾವತ್ತು ನಿಮ್ ಲೈಫ್ ಸ್ಮೂತ್ ಅಂತ ಇಲ್ವೇ ಇಲ್ಲ. ಒಂದ್ ಏರು ಒಂದು ತಗ್ಗು, ಒಂದ್ ಏರು ಒಂದ್ ತಗ್ಗು ಇದ್ದೇ ಇರುತ್ತೆ ಅಲ್ವಾ. ನನ್ಗೇನು ಅಂತ ತಗ್ಗು ಏನು ಅನ್ಸ್ಲಿಲ್ಲ ಅಂತ ಅಂದ್ರುನು ಕೆಲವೊಂದು ಗಳಿಗೆ ನೆನ್ಸ್ಕೊಳ್ಳಿ, ನಿಮ್ಗೆ ತುಂಬಾ ಟೆನ್ಷನ್ ಕೊಟ್ಟಿರೋ ಗಳಿಗೆ ಇರುತ್ತೆ ಅಲ್ವಾ. ಓ ಹಿಂಗಪ್ಪ, ಏನಿಲ್ಲ ಅಂದ್ರೂ ಪರೀಕ್ಷೆ ಭಯ ಆದ್ರೂ ಇದ್ದೇ ಇರುತ್ತೆ. ಜನ್ಮ ಮೃತ್ಯು ಜರಾ ವ್ಯಾಧಿ ಇರುತ್ತೆ ಮತ್ತೆ ಇಲ್ಲಿ, ಆದ್ರೆ ಅಲ್ಲಿ ಇವೆಲ್ಲ ಇರೋದಿಲ್ಲ ಮತ್ತೆ. ಕರೆಕ್ಟ್. ಸೊ ಇಲ್ಲಿ ಈ ಪ್ರಪಂಚದಲ್ಲಿ ಅಂದ್ರೆ ಪ್ರತಿಯೊಂದು ಕೂಡ ಅಶಾಶ್ವತ ಮತ್ತೆ ಎಲ್ಲವೂ ದುಃಖದಿಂದ ಕೂಡಿದೆ. ಅದು ಒಂದು ರೀಸನ್ ಪ್ರಭು ಹೇಳಿದ್ರು. ಸೊ ಹಾಗಾಗಿ ನಾವು ಇಲ್ಲಿಂದ ಪರ್ಮನೆಂಟ್ ಸ್ಥಾನ ಅಲ್ಲಿ ಹೋಗ್ಬೇಕು. ಮತ್ತೆ ಲಕ್ಷ್ಮೀ ಮಾತಾಜಿ ತಿರುಗಿ ಹೇಳ್ದಂಗೆ ಇಲ್ಲಿ ನಾವು ಬಂಧಿಸಲ್ಪಟ್ಟಿದ್ದೀವಿ ಆಯ್ತಾ. ನಾವು ಬಂಧನದಲ್ಲಿ ಇದ್ದೀವಿ. ಬಂಧನ ಅಂದ್ರೆ ಯಾವ ತರ ಬಂಧನ? ನಾವೇನಾದ್ರು ಆರಾಮಾಗಿ ಓಡಾಡ್ತಾ ಇಲ್ವಾ? ಆರಾಮಾಗಿ ಮಾತಾಡ್ತಾ ಇಲ್ವಾ? ಬೇಕು ಅನ್ಸಿದ್ ತಿಂತಾ ಇಲ್ವಾ ಅಂತ ಕೇಳ್ಬೋದು. ಹೇಗೆ ಬಂಧನ? ನಮಗೆ ಗೊತ್ತಿಲ್ದಂಗೆ ಸೂಕ್ಷ್ಮ ರೀತಿಯ ಬಂಧನದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಯಾವ್ದದು ಸೂಕ್ಷ್ಮ ರೀತಿ ಬಂಧನ? ನನಗೆ ಹುಟ್ಟಿದ್ದೀನಿ, ಅದ್ರದ್ದು ಪೇನ್ ನನಗೆ ಗೊತ್ತಿಲ್ಲ, ಮರ್ತೋಗಿದೆ. ಆದ್ರೆ ನೆಕ್ಸ್ಟ್ ಬರುತ್ತಲ್ಲ, ನನಗೆ ಜರಾ ವ್ಯಾಧಿ ಅಲ್ವಾ. ವ್ಯಾಧಿ ಯಾವಾಗ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಲ್ವಾ. ಸಡನ್ ಆಗಿ ಒಂದ್ ರೋಗ ಡೆವಲಪ್ ಆಗಿರುತ್ತೆ, ಆ ವ್ಯಾಧಿ ಅಲ್ವಾ. ನನಗ್ ವ್ಯಾಧಿ ಬೇಡಪ್ಪ ಅಂತ ಅನ್ಕೊಳ್ಳೋಂಗೆ ಇಲ್ಲ. ಅದಕ್ಕೆ ತಕ್ಕನಾಗಿ ಹಲವಾರು ಆಕರ್ಷಣೆಗಳು ಇದೆ. ತಿನಿಸುಗಳ ಆಕರ್ಷಣೆ, ಹೊರಗಡೆ ಹೋಗಿ ತಿನ್ನುವ ಹುಚ್ಚು. ಸೊ ದೇಹನ ಆತರ ನಾವು ದಂಡಿಸ್ತೀವಿ. ಹೊರಗಡೆ ಹೋಗಿ ಬೇಡದಿರೋದೆಲ್ಲ ತಿಂದು ಪಿಜ್ಜಾ ಅಂತೆ, ಬರ್ಗರ್ ಅಂತೆ, ಅದು ನಮ್ಮ ದೇಹಕ್ಕೆ ಒಗ್ಗತ್ತೋ ಬಿಡುತ್ತೋ ನೋಡಲ್ಲ. ನಾಲಿಗೆ ರುಚಿಗೋಸ್ಕರ ಚೆನ್ನಾಗಿ ತಿಂದ್ಬಿಟ್ಟು ಅದರಿಂದ ಆರೋಗ್ಯ ಹಾಳು ಮಾಡ್ಕೋತೀವಿ ಅಲ್ವಾ. ಸೊ ಆ ತರ ನಾವೇ ಅದನ್ನ ಉಂಟು ಮಾಡ್ಕೋತೀವಿ. ಕೆಲವೊಂದು ನಮ್ಮ ಕರ್ಮಾನುಸಾರನೂ ಬರುತ್ತೆ ಕಾಯಿಲೆಗಳು. ಸೊ ಈ ತರ ಕಾಯಿಲೆಗಳೆಲ್ಲ ಇಲ್ಲಿ ಇದ್ದೇ ಇರುತ್ತೆ. ಏನಿಲ್ಲ ಅಂದ್ರೂ ತಲೆನೋವು, ಮೈಗ್ರೇನು ಅಲ್ವಾ, ಇಲ್ಲ ಆಸ್ತಮ, ಸೊ ಇಲ್ಲ ಅಲರ್ಜಿ, ಏನೋ ಒಂದು ನಮ್ಗೆ ವ್ಯಾಧಿ ಇರುತ್ತೆ. ಅದು ಬೇಡ ಅಂದ್ರೂ ಕೂಡ ನಮಗ್ ಬಂದೇ ಬರುತ್ತೆ ಅಲ್ವಾ. ಅದಕ್ಕೆ ಮನುಷ್ಯ ಏನ್ ಸಮಜಾಯಿಷಿ ಕೊಡ್ತಾನೆ? ಓ ಇರ್ಲಿ ಬಿಡು, ಮನುಷ್ಯಂಗಲ್ದೆ ಮರಕ್ ಬರುತ್ತಾ ಕಾಯಿಲೆ ಅಲ್ವಾ, ಹಾಗನ್ಕೋತಾರೆ. ಆದ್ರೂ ಕೂಡ ಆ ಕಾಯಿಲೆ ಪ್ರಭಾವನ ಅನುಭವಿಸುವಾಗ ಗೋಳಾಡ್ತಾರೆ. ನೆಕ್ಸ್ಟ್ ಏನು? ಜರ, ಮುಪ್ಪು ಅಲ್ವಾ. ಈ ಮುಪ್ಪುನು ಕೂಡ ಯಾರಿಗೂ ಬೇಡ ಅಲ್ವಾ. ಎಲ್ರಿಗೂ ಭಯ. ಮುಪ್ಪು ಬರುತ್ತೆ ಅಂದ್ರೇನೆ ಭಯ. ಓ ನನಗ್ ಬೇಡಪ್ಪ, ಅದಕ್ಕೆ ಇನ್ನೇನ್ ವಯಸ್ಸಾಗ್ತಿದೆ, ಇಲ್ಲ ಐ ಆಮ್ ಯಂಗ್ ಅಟ್ ಹಾರ್ಟ್ ಅಂತಾರೆ. ಅಂದ್ರೆ ನನ್ನ ಹೃದಯದಲ್ಲಿ ನಾನು ಇನ್ನೂ ತುಂಬಾ ಯೌವನದಲ್ಲೇ ಇದ್ದೀನಿ, ನನ್ನ ಚಿಂತನೆಗಳು ಇನ್ನು ಯೌವನ ಸ್ಥಿತಿಯಲ್ಲೇ ಇದೆ ಅಂತ ಹೇಳ್ಕೊತಾರೆ. ಕೂದಲುಗಳೆಲ್ಲ ಬೆಳ್ಳಗಾದ್ರೆ ಅದಕ್ಕೆ ಡೈ ಹಚ್ಕೊಂಡು ಕಪ್ಪಗ್ ಮಾಡ್ಕೊಂಡು ಹೆಂಗಾಗ್ ಕಾಣ್ಸಕ್ ನೋಡ್ತಾರೆ. ಮುಖದಲ್ಲಿ ನೆರಿಗೆಗಳು ಬಂದ್ರೆ ಫೇಸ್ ಲಿಫ್ಟ್ ಮಾಡ್ಕೊಂಡು ಅದನ್ನ ಮುಚ್ಚಕ್ಕೆ ನೋಡ್ತಾರೆ. ಎಲ್ಲ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಆ ಒಂದು ಮುಪ್ಪಿನ ಭಯ ಆಯ್ತಾ. ಮುಪ್ಪಾಯ್ತು ಅಂದ್ರೆ ಭಯ. ಯಾಕೆ ಮುಪ್ಪಿಗೆ ಹೆದರ್ಕೋಬೇಕು? ಮುಪ್ಪಲ್ಲೂ ಹಲವಾರು ಕಷ್ಟಗಳಿದೆ. ಅದು ಏನೇ ಆಗ್ಲಿ, ಅವ್ರು ಹೊರಗಿಂದ ಏನಾದ್ರೂ ಮಾಡ್ಕೊಳ್ಳಿ, ಒಳಗಡೆ ದೇಹದಲ್ಲಿ ಅಂಗಾಂಗಗಳು ಮುಪ್ಪಾಗೋದನ್ನ ಅವ್ರು ತಪ್ಸಕ್ ಆಗೋದೇ ಇಲ್ಲ ಅಲ್ವಾ. ಕಾಲಿನಲ್ಲಿ ಕೀಲ್ ನೋವು ಶುರುವಾಗತ್ತೆ ಅಲ್ವಾ. ಒಳಗಡೆ ಡೈಜೆಷನ್ ಪವರ್ ಕಡಿಮೆ ಆಗುತ್ತೆ, ಜೀರ್ಣ ಶಕ್ತಿ ಕುಂದುತ್ತೆ, ಅಥವಾ ಉಸಿರಾಟದಲ್ಲಿ ಆ ಲಂಗ್ಸ್ ಅಥವಾ ಏನಂತಾರೆ ಶ್ವಾಸಕೋಶಗಳು ಅದು ಸ್ವಲ್ಪ ಅಂದ್ರೆ ವೀಕ್ ಆಗ್ಬೋದು ಅಲ್ವಾ. ಮತ್ತೆ ಕಿಡ್ನಿ ಫಂಕ್ಷನ್ ಕಡಿಮೆ ಆಗ್ಬೋದು. ಹೀಗೆ ಹಲವಾರು ಅಂಗಾಂಗಗಳು ನಮ್ಮ ದೇಹದ ಒಳಗಿರೋದು, ಅದು ವಯಸ್ಸಾಗ್ತಾ ಅದರದ್ದು
ಎಫಿಷಿಯನ್ಸಿ ಅಥವಾ ಅದರದ್ದು ಕಾರ್ಯಾಚರಣೆಯ ಇದು ಕಡಿಮೆ ಆಗ್ತಾ ಹೋಗುತ್ತೆ. ಅದು ನಮ್ಗೆ ಗೊತ್ತಾಗೋದಿಲ್ಲ, ಅದನ್ನೇನು ಮಾಡಕ್ಕಾಗೋದಿಲ್ಲ, ಯಾಕೆ ಒಳಗಡೆ ಇದೆ. ಎಷ್ಟು ಮಾಡಿದ್ರು ಏನೇನು ತಗೊಂಡ್ರು ಕೂಡ ನಮ್ಮ ಕರ್ಮಾನುಸಾರ ಏನಾಗ್ಬೇಕೋ ಹಾಗೆ ಆಗುತ್ತೆ ಅಲ್ವಾ. ಸೊ ಈ ತರ ಆದ್ರೆ ಅದು ಗೊತ್ತಾಗಲ್ಲ ಜನಕ್ಕೆ. ಹೊರಗಡೆನಿಂದ ಅವ್ರು ಇದ್ ಮಾಡ್ಕೊಳ್ತಾರೆ, ತಪ್ಪಿಸ್ಕೊಳಕ್ಕೆ ನೋಡ್ತಾರೆ. ನಾನ್ ಮುಪ್ಪೇ ಇಲ್ಲ ನನಗೆ ಅನ್ನೋ ತರ ನಡ್ಕೊಳ್ತಾರೆ. ಮತ್ತೆ ಇನ್ನೊಂದು ಭಯ ಅವ್ರಿಗಿರೋದು ಸಾವಿನ ಭಯ. ಅದನ್ನು ಕೂಡ ತಪ್ಪಿಸ್ಕೊಳಕ್ಕಾಗಲ್ಲ. ಯಾರು ಕೂಡ ನನ್ ಸಾವೇ ಬೇಡ ಅಂದ್ರೂ ಕೂಡ ಸಾವು ಯಮದೂತರ ಅವ್ರ ಹತ್ರ ಬಂದೇ ಬರ್ತಾರೆ ಅಲ್ವಾ. ಅದಕ್ಕೆ ದಾಸರು ಹಾಡಿರೋದು ಏನು, ಈ ಕಾಲನ ದೂತರು ಕಾಲ್ಪಿಡಿದೆಳೆವಾಗ ತಾಳೆಂದರೆ ತಾಳುವರೇ ಅಂತ ಕೇಳ್ತಾರೆ. ಆ ಟೈಮ್ನಲ್ಲಿ ಅವ್ರು ಕರ್ಕೊಂಡು ಹೋಗಕ್ಕೆ ಬಂದಾಗ, ಇಲ್ಲ ಇಲ್ಲ ನಂಗೆ ಬರಕ್ ಇಷ್ಟ ಇಲ್ಲ, ನನ್ಗಿನ್ನು ಬೇಕಾದಷ್ಟು ಕೆಲ್ಸ ಇದೆ, ಇರು, ನಾನು ಆಮೇಲೆ ಬಾ, ನೀನು ಹೋಗು ಏನಂದ್ರು ಕೂಡ ಅವ್ರೇನು ಕಾಯಲ್ಲ. ಆ ಟೈಮು ಬಂತು ಎಳ್ಕೊಂಡು ಹೋಗ್ತಾ ಇರ್ತಾರೆ ಅಲ್ವಾ. ಸೊ ಇದರಿಂದ ನಾವು ತಪ್ಪಿಸ್ಕೊಳಕ್ಕೆ ಆಗಲ್ಲ. ಯಾವ್ದ್ರಿಂದ? ಜನ್ಮ ಮೃತ್ಯು ಜರ ವ್ಯಾಧಿ. ಅಂದ್ರೆ ಸತ್ತ ಮೇಲೆ ಪುನಃ ಇನ್ನೊಂದು ಯೋನಿಯೊಳಗೆ ಹೋಗೋದನ್ನು ನಾವು ತಪ್ಪಿಸ್ಕೊಳಕ್ಕಾಗಲ್ಲ. ಅದು ನಮ್ ಕೈಲಿಲ್ಲ. ಭಗವಂತ ನಮ್ ಕರ್ಮಾನುಸಾರ ಒಂದ್ ಕಡೆ ಕಳಿಸ್ತಾನೆ. ಸೊ ಹೀಗೆ ಈ ನಾಲ್ಕು ಕೂಡ ನಮ್ಮನ್ನ ಬಂಧಿಸಿ ಇಡತ್ತೆ ಈ ಪ್ರಪಂಚದಲ್ಲಿ. ಇದೇ ಬಂಧನ ನಮಗಿರೋದು. ಅರ್ಥ ಆಯ್ತಾ? ಜನ್ಮ ಮೃತ್ಯು ಜರ ವ್ಯಾಧಿಗಳ ಬಂಧನ. ಸೊ ಈ ಬಂಧನ ಎಲ್ಲರಿಗೂ ಇದೆ. ಎಲ್ಲರೂ ಇದರಿಂದ ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಪಡ್ಬೇಕು. ಆದ್ರೆ ಎಷ್ಟೋ ಜನ ಇಲ್ಲಿರೋದೇ ನಾವು ಸುಖ ಪಡಕ್ಕೆ ಅಂತ ಅನ್ಕೊಂಡಿರೋರು ಅದ್ರ ಬಗ್ಗೆ ಚಿಂತೆ ಮಾಡೋಲ್ಲ ಅಲ್ವಾ. ಅವರೆಲ್ಲ ರಜೋಗುಣ ತಮೋಗುಣದಲ್ಲಿ ಇರ್ತಾರೆ. ಸತ್ವಗುಣದಲ್ಲಿ ಇರೋರು ಹಾಗೆ ಯೋಚನೆ ಮಾಡಿ ಆಧ್ಯಾತ್ಮಿಕಕ್ಕೆ ಬರ್ತಾರೆ. ಸೊ ಅದಕ್ಕೇನೆ ಇಲ್ಲಿ ಪ್ರಭುಪಾದ ಹೇಳ್ತಾ ಇರೋದು, ಭಕ್ತಿ ಸೇವೆಯಿಂದ ಮಾತ್ರ ನಾವು ಅಂತಹ ಈ ಬದ್ಧ ಜೀವನದಿಂದ ಹೊರಗೆ ಬರಕ್ಕೆ ಸಾಧ್ಯ. ಇಲ್ಲಿ ಅದನ್ನೇ ಕುರಿತು ಹೆಚ್ಚಿನ ತಿಳುವಳಿಕೆ ನೀಡಲಾಗಿದೆ. ಅದೆಂದರೆ ಅಂದ್ರೆ ಹೇಗೆ ಭಕ್ತಿ ಸೇವೆ ಹೆಂಗೆ ಮಾಡ್ಬೇಕು, ಯಾವ ರೀತಿ, ಅದು ಏನು ಭಕ್ತಿ ಸೇವೆ ಅಂದ್ರೆ ಯಾವ ಭಾವದಲ್ಲಿ, ಅಂದ್ರೆ ಯಾವ ಗುಣದ ಪ್ರಭಾವದಲ್ಲಿ ಅದನ್ನ ಮಾಡ್ತೀವಿ, ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಭಗವಂತನಿಗೆ ಭಕ್ತಿ ಸೇವೆ ಸಲ್ಲಿಸಲು ಅರ್ಹನಾಗಬೇಕಾದರೆ ಸತ್ವಗುಣದ ನೆಲೆಗೆ ಏರಬೇಕಾಗುತ್ತದೆ. ಇದನ್ನ ಆಗ್ಲೇ ನಾವು ಚರ್ಚೆ ಮಾಡಿದೀವಿ. ಸೊ ಉನ್ನತಿಯ ಪಥದಲ್ಲಿ ಅಡ್ಡಿ ಆತಂಕಗಳಿದ್ದರೂ ಸದ್ಗುರುವಿನ ತಜ್ಞ ಮಾರ್ಗದರ್ಶನದಿಂದ ತಮಸ್ಸಿನ ನೆಲೆಯಿಂದ ಕೂಡ ಸತ್ವದ ನೆಲೆಗೆ ಹಂತ ಹಂತವಾಗಿ ಏರಬಹುದು. ನೋಡಿ, ನಾವು ಉನ್ನತಿಯ ಪಥದಲ್ಲಿ ಅಡ್ಡಿ ಆತಂಕಗಳಿದ್ದರು, ನಾವು ಆಧ್ಯಾತ್ಮಿಕವಾಗಿ ನಾನು ಬರ್ಬೇಕು, ಆದ್ರೆ ನನ್ಗೆ ಕೃಷ್ಣ ಅಂತ ಹೇಳಕ್ಕೆ ಬಾಯಿ ತಿರುಗ್ತಾ ಇಲ್ಲ. ಆಯ್ತಾ? ಇದನ್ನ ನಾನು ಗಮನಿಸಿದ್ದೀನಿ. ಎಷ್ಟು ಜನ ಅಂದ್ರೆ ನಾನು ಕೆಲವರಿಗೆ ಹೇಳ್ಕೊಡಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹರೇ ಕೃಷ್ಣ ಮಂತ್ರ ಹೇಳ್ಕೊಡುವಾಗ ಹೇಳ್ತಾರೆ. ಆಮೇಲೆ ಹೇಳಿ ನೀವೇನೆ ಅಂದ್ರೆ ಹರೇ ಕೃಷ್ಣ ಹೇಳಕ್ಕೆ ಬರೋಲ್ಲ ಅವ್ರಿಗೆ. ಕೆಲವ್ರಿಗೆ ಕೃಷ್ಣ ಅನ್ನೋ ಪದ ಉಚ್ಚಾರಣೆ ಮಾಡಕ್ಕೆ ಬರೋಲ್ಲ. ಕೆಲವ್ರಿಗೆ ಆ ಮಂತ್ರ ತಪ್ಪಾಗಿ ಉಚ್ಚರಿಸ್ತಾರೆ. ಇದೆಲ್ಲ ಯಾವ್ದ್ರ ಪ್ರಭಾವ? ತಮೋಗುಣದ ಪ್ರಭಾವ. ಅವ್ರ ಮೇಲೆ ಬೀರ್ತಾ ಇರೋ ತಮೋಗುಣದ ಪ್ರಭಾವ. ಸೊ ಅಂಥವ್ರು ಕೂಡ ಸತತ ಅಭ್ಯಾಸದಿಂದ, ದೃಢವಾದ ಮನಸ್ಸಿನಿಂದ ಅಭ್ಯಾಸ ಮಾಡಿದ್ರೆ ಅವ್ರಿಗೂ ಬಂದ್ಬಿಡತ್ತೆ ಹೇಳಕ್ಕೆ. ಕೃಷ್ಣ ಅನ್ನೋ ಪದ ಹೇಳಕ್ಕೆ ಬರುತ್ತೆ. ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬಲ್ಲರು. ಅದು ಭಗವಂತನ ಕೃಪೆ, ಸಾಧ್ಯ ಅದು. ಆಯ್ತಾ? ಸೊ ಅಂಥವರು ಕೂಡ ಸತ್ವಗುಣದ ನೆಲೆಗೆ ಏರಬಹುದು. ಅವರು ಕೂಡ ಭಗವಂತನ ಸಾಕ್ಷಾತ್ಕಾರದ ಮಾರ್ಗಕ್ಕೆ ಬರಬಹುದು. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಇದೆ. ಯಾರು ಹೇಳ್ತೀರಾ ಇದಕ್ಕೆ? ಚೈತನ್ಯ ಚರಿತಾಮೃತದಿಂದ ಯಾರಾದ್ರೂ ಒಬ್ರು ಗೊತ್ತಿದ್ರೆ ಇಲ್ಲಿ ಹೇಳ್ಬೋದು. ಯಾರಿಗ್ ಗೊತ್ತಿದೆ? ಇಲ್ಲಿ ಯಾರಾದ್ರೂ ಜಗಾಯ್ ಮದಾಯ್ ಬಗ್ಗೆ ಕೇಳಿದ್ದೀರಾ? ಕೇಳಿದ್ದು ಮಾತಾಜಿ. ಅವರು ಯಾವ ಗುಣದಲ್ಲಿದ್ರು ಫಸ್ಟ್? ಅವರು ಸತ್ವಗುಣದಲ್ಲಿದ್ರು ಮಾತಾಜಿ. ಇಲ್ಲ, ಅವ್ರ ಮೊದಲು ನಿತ್ಯಾನಂದ ಪ್ರಭುಗಳು ಅವ್ರ ಹತ್ರ ಅವ್ರಿಗೆ ಜಪ ಮಾಡಿ ಅಂತ ಹೇಳಕ್ ಹೋದಾಗ ಅವ್ರೇನ್ ಮಾಡಿದ್ರು? ಅವ್ರನ್ನ ಸಾಯಿಸ್ಬಿಡ್ತೀನಿ ಅಂತ ಹೋದ್ರು. ಆಯ್ತಾ? ಅವ್ರಿಗೆ ಕೋಪ ಬಂದ್ಬಿಡ್ತು. ಬೈದು ಬಾಯಿಗೆ ಬಂದಂಗ್ ಬೈದು ಅಟ್ಟಿದ್ರು ಆಚೆಗೆ. ಹೋಗು, ನೀನ್ ತಿರುಗಿ ಇಲ್ಲಿ ಬಂದ್ರೆ ನಿನ್ನ ಉಳಿಸಲ್ಲ. ಅಷ್ಟು ಕೋಪ ಅವ್ರಿಗೆ. ಅವ್ರು ಹೋಗಿ ಬರೀ ಜಪ ಮಾಡಿ ಅಂತ ಹೇಳಿದಕ್ಕೆ ತಿರುಗಿ. ಆದ್ರೆ ಇವರು ನಿತ್ಯಾನಂದ ಪ್ರಭುಗಳು ಬಿಡೋದಿಲ್ಲ. ಅವರು ಪುನಃ ಹೋಗ್ತಾರೆ ಆ ಮನೆಗೆ. ಅವ್ರ ಹತ್ರ
ದಯವಿಟ್ಟು ಹರಿನಾಮ ಜಪ ಮಾಡಿ ಅಂತ ಕೇಳಕ್ಕೆ. ಆಗ ಮದಾಯಿ ಏನ್ ಮಾಡ್ತಾರೆ, ಅವರು ಅವನೇನ್ ಒಂದು ಕಲ್ಲು ತಗೊಂಡು ರೈ ಅಂತ ಎಸಿತಾರೆ. ಅದು ಚೈತನ್ಯ ಮಹಾಪ್ರಭುಗಳ ಹಣೆಗೆ ಬಡಿಯುತ್ತೆ. ಹಣೆಗೆ ಬಡ್ದಾಗ ಅಲ್ಲಿಂದ ರಕ್ತ ಒಸರುತ್ತೆ. ನೋಡಿ, ಇದು ತಮೋಗುಣದಲ್ಲಿ ಮಾಡುವಂತ ಕೆಲಸ ಅಲ್ವಾ. ಆಗ ಚೈತನ್ಯ ಮಹಾಪ್ರಭುಗೆ ಸುದ್ದಿ ಗೊತ್ತಾಗತ್ತೆ. ತಕ್ಷಣ ಅವರಲ್ಲಿಗೆ ಬರ್ತಾರೆ, ಸುದರ್ಶನ್ ಚಕ್ರನ ಬಿಟ್ಬಿಡ್ತಾರೆ ಅವನ ಮೇಲೆ, ಅವ್ರನ್ನ ಸಾಯಿಸಕ್ಕೆ. ಆಗ ಮದಾಯಿಗೆ ಭಯ ಆಗತ್ತೆ. ಬಂದು ಅವ್ರಿಗೆ ಹೆದರಿಕೆ ಆದಾಗ ನಿತ್ಯಾನಂದ ಪ್ರಭು ಏನ್ ಮಾಡ್ತಾರೆ, ಹೋಗಿ ಚೈತನ್ಯ ಮಹಾಪ್ರಭುಗಳ ಪಾದ ಹಿಡ್ಕೊಂಡ್ಬಿಡ್ತಾರೆ. ಹಿಡ್ಕೊಂಡು ದಯವಿಟ್ಟು ಅವ್ರನ್ನ ಕ್ಷಮಿಸಿ, ನೀವು ಈ ಸುದರ್ಶನ್ ಚಕ್ರ ಅವ್ರ ಮೇಲೆ ಬಿಡಬೇಡಿ. ಈ ಕಲಿಯುಗದಲ್ಲಿ ನಿಮ್ಮ ಅವತಾರ ಶಸ್ತ್ರ ಹಿಡಿಯಕ್ಕಲ್ಲ, ಶಸ್ತ್ರದಿಂದ ನಿಮ್ಮ ಕಾರ್ಯ ಸಾಧ್ಯ ಆಗೋಲ್ಲ, ಅದು ನಿಮಗೆ ಚೆನ್ನಾಗಿ ಗೊತ್ತು. ನೀವೇನಿದ್ರು ಮನಃಪರಿವರ್ತನೆ ಮಾಡಕ್ಕೆ ಬಂದಿರೋದು. ದಯವಿಟ್ಟು ನಿಮ್ಮ ಸುದರ್ಶನ ಚಕ್ರನ ವಾಪಸ್ ತಗೊಳ್ಳಿ ಅಂತ ಹೇಳಿದಾಗ, ಮತ್ತೆ ಈ ಒಬ್ಬ ಪಾಮರ ಇವನು ತುಂಬಾ ಪತಿತನಾಗಿದ್ದಾನೆ, ನಿಮ್ಮ ಒಂದು ಕರುಣೆಯಿಂದ ಅವನು ಉದ್ಧಾರ ಆಗಬಲ್ಲ, ದಯವಿಟ್ಟು ಅವನಿಗೆ ಕರುಣೆಯನ್ನ ಕೊಡಿ, ಕೃಪಾ ದೃಷ್ಟಿ ಬೀರಿ ಅಂತ ಹೇಳಿದಾಗ ಚೈತನ್ಯ ಮಹಾಪ್ರಭು ಸುದರ್ಶನ ಚಕ್ರನ ಹಿಂತಿರುಗಿಸ್ಕೊಳ್ತಾರೆ, ತಗೊಳ್ತಾರೆ ವಾಪಸ್ಸು. ಆಗ ಮದಾಯಿಗೆ ಆಗ ಸ್ವಲ್ಪ ಜ್ಞಾನೋದಯ ಆಗತ್ತೆ. ಓ, ನಾನು ಇಂಥ ನೀಚ ಕೆಲಸ ಮಾಡಿದ್ರು ಕೂಡ ನನಗೆ ಕ್ಷಮಾಭಿಕ್ಷೆ ನೀಡಿದ್ರಲ್ಲ, ಇವ್ರು ಯಾರೋ ತುಂಬಾ ಮಹನೀಯರು ಅಂತ ಹೇಳಿ ಆಗ ಅವ್ರ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಿ ಅವತ್ತಿನಿಂದ ಅವರ ದುಶ್ಚಟಗಳನ್ನೆಲ್ಲ ಬಿಡ್ತಾರೆ. ಅವರಿಬ್ಬರಲ್ಲೂ ಎಲ್ಲ ದುಶ್ಚಟಗಳು ಸೇರ್ಕೊಂಡಿತ್ತು, ಎಲ್ಲ ದುಶ್ಚಟಗಳು ಅವರಲ್ಲಿತ್ತು. 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ನಾವೇನ್ ಮಾಡಬಾರ್ದೋ ಅದ್ 4 ಅವ್ರು ಮಾಡ್ತಾ ಇದ್ರು, ಆಯ್ತಾ. ಸೊ ಹಾಗಾಗಿ ಅದು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಹಾಗೆ ಮಾಡ್ತಾ ಇದ್ರು ಅಂದ್ಮೇಲೆ ಅವರು ತಮೋಗುಣಗಳಾಗಿದ್ರು. ತಮೋಗುಣದಿಂದ ಅವರು ಸತ್ವಗುಣಕ್ಕೆ ಬಂದ್ರು. ಯಾರ ಪ್ರಭಾವದಿಂದ, ಯಾರ ಒಂದು ಕೃಪೆಯಿಂದ? ನಿತ್ಯಾನಂದ ಪ್ರಭುಗಳ ಕೃಪೆಯಿಂದ, ಆಯ್ತಾ. ಸೊ ಹಾಗೆ ಇದು ಒಂದು ಒಳ್ಳೆಯ ಉದಾಹರಣೆ. ತಮೋಗುಣದಲ್ಲಿದ್ರು ಸಹ ಒಬ್ಬ ವೈಷ್ಣವನ ಕೃಪೆ ಅಥವಾ ಒಬ್ಬ ಭಗವಂತನ ಕೃಪೆಯಿಂದ, ನಿಷ್ಕಾರಣವಾದ ಕೃಪೆ, ಅವ್ಯಾಜ ಕರುಣೆಯಿಂದ ಒಬ್ಬನು ಸತ್ವಗುಣಕ್ಕೆ ಏರಬಹುದು ಅಂತ, ಆಯ್ತಾ. ಆದ್ದರಿಂದ ವಿಧೇಯನಾದ ವಿದ್ಯಾರ್ಥಿಯು ಉನ್ನತ ಮುನ್ನಡೆಗಾಗಿ ತಜ್ಞನಾದ ಸದ್ಗುರುವನ್ನು ಸಂಪರ್ಕಿಸಬೇಕು. ಸೊ ಸದ್ಗುರು ಯಾರು ಇಲ್ಲಿ? ಯಾರನ್ನ ಸದ್ಗುರು ಅಂತ ಹೇಳ್ಬೋದು? ಯಾರು ಸದ್ಗುರು? ಭಗವದ್ಗೀತೆಯಲ್ಲಿ ಹೇಳ್ತಾರೆ ಕೃಷ್ಣ ಸದ್ಗುರು ಯಾರು ಅಂತ. ಯಾರಾದ್ರೂ ಹೇಳ್ತೀರಾ? ಪರಂಪರೆಯಲ್ಲಿ ಬಂದವರು. ವೆರಿ ಗುಡ್, ಕರೆಕ್ಟ್. ಪರಂಪರೆಯಲ್ಲಿ ಬಂದವರು, ಆಯ್ತಾ. ಪರಂಪರೆಗಳು ಎಷ್ಟಿದೆ? 4 ಪರಂಪರೆಗಳಿದೆ. ಸೊ ಅದು ಯಾವ್ದ್ಯಾವ್ದು ಅಂತ ಗೊತ್ತಿರುತ್ತೆ ಅಲ್ವಾ? ಶ್ರೀ, ರುದ್ರ, ಕುಮಾರ ಮತ್ತು ಮಧ್ವ ಸಂಪ್ರದಾಯ. ನಮ್ಮ ಸಂಪ್ರದಾಯ ಯಾವ್ದು ಗೊತ್ತಿದ್ಯಾ? ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ. ಕರೆಕ್ಟ್, ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ. ಸೊ ಅದರಲ್ಲಿ ಬರ್ತಾ ಇದ್ದೀನಿ, ನಮ್ಮ ಪ್ರಭುಪಾದರು ಬಂದಿದ್ದಾರೆ. ಹಾಗಾಗಿ ಯಾಕೆ ಪರಂಪರೆಯಲ್ಲಿ ಬಂದಿದ್ದೆ ಕೇಳ್ಬೇಕು, ಏನು ವಿಶೇಷ? ವಿತೌಟ್ ಆಲ್ಟರಿಂಗ್ ಅವ್ರು ಹೇಳ್ತಾರೆ ಮಾತಾಜಿ. ಓಕೆ, ಅದು ಯಾವುದೇ ಅದರಲ್ಲಿ ವ್ಯತ್ಯಾಸ ಮಾಡದೆ ಅವ್ರು ಹಾಗೆ ಕೊಡ್ತಾರೆ. ಮತ್ತೆ ಅದರ ಮೂಲ ಯಾವುದು? ಯಾರಿಗೆ ಹೇಳ್ತೀರಾ? ಪರಂಪರೆ ಮೂಲ ಯಾರು? ಪರಮ ಪ್ರಭು ಶ್ರೀ ಕೃಷ್ಣ. ಕೃಷ್ಣನೇ, ಕೃಷ್ಣನೇ. ಪ್ರತಿಯೊಂದು ಪರಂಪರೆಯ ಮೂಲ ಕೃಷ್ಣನೇ. ಅಂದ್ರೆ ಜ್ಞಾನ ಕೃಷ್ಣನಿಂದ ಬರ್ತಾ ಇದೆ ಅಂತ ಅರ್ಥ. ಕೃಷ್ಣನಿಂದ ಹೇಗೆ ಬಂದಿದ್ಯೋ ಅದನ್ನ ಹಾಗೆ ಕೊಡೋದೇ ಪರಂಪರೆ, ಆಯ್ತಾ. ನೋಡಿ, ಈಗ ನಮ್ಮ ಪರಂಪರೆಯಲ್ಲಿ ಪ್ರಭುಪಾದರು ಏನು ಹೇಳಿದಾರೋ ಭಗವದ್ಗೀತೆ ಭಾಗವತಗಳಲ್ಲಿ, ಅದನ್ನೇ ಬೇರೆ ಪರಂಪರೆಯವರು ಹೇಳ್ತಾರೆ. ಈಗ ನೀವು ಶ್ರೀ ಸಂಪ್ರದಾಯದ್ದು TTD-ನಲ್ಲೆಲ್ಲ ಬರ್ತಾ ಇರುತ್ತೆ, ಇದು ಭಗವದ್ಗೀತೆ ಬಗ್ಗೆ ಹೇಳ್ತಾ ಇರ್ತಾರೆ. ಒಬ್ರು ಅನಂತ ಪದ್ಮನಾಭಾಚಾರ್ ಅಂತ ಹೇಳಿ ಅವ್ರು ತಮಿಳಲ್ಲಿ ಹೇಳ್ತಾ ಇರ್ತಾರೆ. ಡಿಟೋ ಪ್ರಭುಪಾದರು ಏನ್ ಹೇಳ್ತಾರೋ ಸೇಮ್ ಟು ಸೇಮ್ ಇರುತ್ತೆ. ಅವ್ರು ಹೇಳೋದು, ಅವರ ಒಂದು ಪದಗಳನ್ನ ಹಾಕೋಬಹುದು, ಆದ್ರೆ ಅರ್ಥ ಸೇಮ್ ಹಾಗೆ ಇರುತ್ತೆ. ಪುರಂದರದಾಸರು ಹಲವಾರು ಗೀತೆಗಳನ್ನ, ಅಂದ್ರೆ ದೇವ್ರ ನಾಮ ಬರೆದಿದ್ದಾರೆ. ಅದ್ರಲ್ಲೆಲ್ಲ ಅದನ್ನ ಕೇಳಿದ್ರೆ ಪ್ರಭುಪಾದ್ ಹೇಳಿದಾರಲ್ವಾ ಇದನ್ನ ಅಂತ ಅನ್ಸುತ್ತೆ. ಸೇಮ್ ಟು ಸೇಮ್. ಇದು ಪರಂಪರೆಯ ವಿಶೇಷ. ಅದಕ್ಕೆ ಪರಂಪರೆಯಲ್ಲಿ ಬಂದಂತ ಗುರುವನ್ನ ನಾವು
ಅವರ ಹತ್ರ ಹೋಗಿ ಕೇಳಿ ತಿಳ್ಕೊಬೇಕು ಅಂತ ಹೇಳ್ತಾರೆ. ಆಯ್ತಾ? ಈ ಯಾವುದೇ ಜೀವನ ಸ್ತರದಿಂದಲೂ ತಮಸ್ ರಜಸ್ ಸತ್ವ ಈ ಯಾವುದೇ ಜೀವನ ಸ್ತರದಿಂದಲೂ ಶಿಕ್ಷನಿಗೆ ಮಾರ್ಗದರ್ಶನ ನೀಡಲು ಗುರು ಪರಂಪರೆಯಲ್ಲಿ ಬಂದ ತಜ್ಞ ಸದ್ಗುರು ಅರ್ಹನಾಗಿರುತ್ತಾನೆ. ಆಯ್ತಾ? ಕೆಲವೊಮ್ಮೆ ಜೀವಿಗಳು ತಮೋಗುಣದಲ್ಲಿದ್ರೆ ತಮೋಗುಣದಿಂದ ಅವರು ರಜೋಗುಣದಿಂದ ಸತ್ವಗುಣಕ್ಕೆ ಏರ್ತಾರೆ. ರಜೋಗುಣದಲ್ಲಿದ್ರೆ ರಜೋಗುಣದಿಂದ ಸತ್ವಗುಣಕ್ಕೆ ಬರ್ತಾರೆ. ಸೊ ಹೀಗೆ ಗುರುವಾದವರು ಅವರನ್ನ ಕ್ರಮವಾಗಿ ಅವರನ್ನ ಮೇಲೆ ಕರ್ಕೊಂಬರಕ್ಕೆ ಸಾಧ್ಯ ಆಗತ್ತೆ. ಆಯ್ತಾ? ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರನ್ನ ಓದ್ತೀರಾ? ಮೊದಲ ಮಾತಾಜಿ. ಸುವರ್ಣ ಮಾತಾಜಿ ಓದಿ. ಹರೇ ಕೃಷ್ಣ. ದೇವೋತ್ತಮ ಪರಮ ಪುರುಷನ ಅಲ್ಲಿಂದ. ದೇವೋತ್ತಮ ಪರಮ ಪುರುಷನ ಯಾವುದೇ ಗುಣ ಅಥವಾ ರೂಪವನ್ನು ಪೂಜಿಸಿದರೂ ಸಮಾನವಾದ ಪ್ರಯೋಜನ ಲಭಿಸುವುದೆಂದು ಭಾವಿಸುವುದು ತಪ್ಪು. ವಿಷ್ಣುವನ್ನು ಬಿಟ್ಟು ಎಲ್ಲ ವಿಭಿನ್ನ ಅಂಶಗಳು ಐಹಿಕ ಶಕ್ತಿಯ ಅಧೀನಕ್ಕೊಳಪಟ್ಟೇ ತೋರುತ್ತದೆ. ಆದ್ದರಿಂದ ಐಹಿಕ ಶಕ್ತಿಯ ರೂಪಗಳು ಸತ್ವದ ವೇದಿಕೆಯನ್ನೇರಲು ಯಾರಿಗೂ ಸಹಾಯ ಮಾಡಲಾರವು. ಸತ್ವ ಒಂದೇ ಐಹಿಕ ಬಂಧನದಿಂದ ಮನುಷ್ಯನನ್ನು ಬಿಡುಗಡೆ ಮಾಡಬಲ್ಲದು. ಓಕೆ, ಒಂಚೂರು ಹೇಳ್ಬಿಡ್ತೀನಿ. ಸೊ ಇಲ್ಲಿ ದೇವೋತ್ತಮ ಪರಮ ಪುರುಷನ ಯಾವುದೇ ಗುಣ ಅಥವಾ ರೂಪವನ್ನು ಪೂಜಿಸಿದರೂ ಸಮಾನವಾದ ಪ್ರಯೋಜನ ಲಭಿಸುವುದೆಂದು ಭಾವಿಸುವುದು ತಪ್ಪು. ಆಯ್ತಾ? ಅಂದ್ರೆ ಇಲ್ಲಿ ಗುಣ ಅಥವಾ ರೂಪ ಅಂತ ಕೊಟ್ಟಿದ್ದಾರೆ. ಯಾಕೆ? ಅವನ ಗುಣಾವತಾರನೇ ವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರ. ಇದು ಮೂರು ಭಗವಂತನ ಗುಣಾವತಾರಗಳು ಅಂತ ಕರೀತಾರೆ. ಯಾಕೆಂದ್ರೆ ಬ್ರಹ್ಮ ಬಂದು ರಜೋಗುಣದ ಅಧಿಪತಿ, ಶಿವ ಬಂದು ತಮೋಗುಣದ ಅಧಿಪತಿ, ಮತ್ತೆ ವಿಷ್ಣು ಬಂದು ಸತ್ವಗುಣದ ಅಧಿಪತಿ. ಸೊ ಹೆಂಗು ಅವರು ಭಗವಂತನ ಗುಣಾವತಾರ ಅಲ್ವಾ? ಏನಂತೆ ಅವ್ರನ್ನ ಪೂಜೆ ಮಾಡಿದ್ರೇನು ಅಂತ ಹೇಳಿ ಶಿವನ್ ಪೂಜೆ ಮಾಡ್ತೀನಿ, ನಾನು ಬ್ರಹ್ಮನ ಪೂಜೆ ಮಾಡ್ತೀನಿ, ಎಲ್ಲನೂ ಒಂದೇನೆ. ನಾನು ಏನಂತಾರೆ ಮಾಯಾವಾದಿಗಳು? ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ. ಹೇಗೆ ಎಲ್ಲ ನದಿಗಳ ನೀರು ಸಾಗರನೇ ಸೇರುತ್ತೋ ಹಾಗೆ ಯಾವುದೇ ದೇವ್ರಿಗೆ ನೀನ್ ನಮಸ್ಕಾರ ಮಾಡಿದ್ರು ಭಗವಂತನಿಗೆ ಸೇರುತ್ತೆ ಅಂತ ಅವ್ರು ಹೇಳ್ತಾರೆ. ಇದು ತಪ್ಪು ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅವ್ರು ಇನ್ನೂ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ. ಬೇರೆ ಅವರ ಈ ತರ ಪುಸ್ತಕಗಳಲ್ಲಿ ಓದಿದ್ದೀನಿ. ನಾವು ಡೆಲ್ಲಿಗೆ ಹೋಗ್ಬೇಕು ಅಂತ ಟಿಕೆಟ್ ತಗೊಂಡು ಬಾಂಬೆಗೆ ಹೋಗೋ ಟ್ರೈನಲ್ಲಿ ಕೂತ್ಕೊಂಡ್ರೆ ಡೆಲ್ಲಿಗೆ ಹೋಗಕ್ ಸಾಧ್ಯನಾ? ಇಲ್ಲ. ಸೊ ಹಾಗೆ ನಾವು ಯಾವ ರೀತಿ ನಾವು ಗಣೇಶಂಗೆ ನಮಸ್ಕಾರ ಮಾಡಿ ಅದು ಕೃಷ್ಣಂಗೆ ತಲುಪಬೇಕು ಅಂದ್ರೆ ಆಗುತ್ತಾ? ಖಂಡಿತ ಇಲ್ಲ. ಸೊ ಹಾಗೆ ಆಗಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ವಿಷ್ಣು ಅಂದ್ರೆ ಇವರೆಲ್ಲರೂ ಭಗವಂತನ ವಿಸ್ತರಣೆಗಳು. ಯಾರು? ವಿಷ್ಣು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರು ವಿಸ್ತರಣೆಗಳು. ಅದರಲ್ಲಿ ಬ್ರಹ್ಮ ಬಂದು ವಿಭಿನ್ನಾಂಶ ವಿಸ್ತರಣೆನೆ. ಯಾರು ವಿಭಿನ್ನಾಂಶ ವಿಸ್ತರಣೆ ಅಂದ್ರೆ ಒಬ್ಬ ಜೀವಿಯೇ ತರಾನೇ ಅವನು. ನಮ್ಮ ಈ ಜೀವಿಗಳಲ್ಲಿ ಮೊಟ್ಟ ಮೊದಲ ಜೀವಿ ಬ್ರಹ್ಮ. ಅರ್ಥ ಆಯ್ತಾ? ಸೊ ಒಬ್ಬ ಜೀವಿ ಇನ್ನೊಂದು ಜೀವಿನ ಪೂಜೆ ಮಾಡ್ದಂಗ ಆಗತ್ತೆ ಅಷ್ಟೇನೇನೆ. ಸೊ ಅದು ಸರಿ ಇಲ್ಲ. ವಿಷ್ಣುವನ್ನು ಬಿಟ್ಟು ಎಲ್ಲ ವಿಭಿನ್ನಾಂಶಗಳು ಐಹಿಕ ಶಕ್ತಿಯ ಅಧೀನಕ್ಕೆ ಒಳಪಟ್ಟೇ ತೋರುತ್ತವೆ. ಸೊ ವಿಷ್ಣು ಒಬ್ಬ ಬಂದು ಸ್ವಾಂಶ ವಿಸ್ತರಣೆ, ಭಗವಂತನ ಸ್ವ ಅಂಶ ವಿಸ್ತರಣೆ. ವಿಷ್ಣು ಮಾತ್ರ, ವಿಷ್ಣು ಮತ್ತು ವಿಷ್ಣು ತತ್ವಗಳು ಅವೆಲ್ಲ ಭಗವಂತನ ಸ್ವ ಅಂಶ ವಿಸ್ತರಣೆ, ಅಂದ್ರೆ ಅವನೇ ವಿಸ್ತಾರಗೊಳ್ತಾನೆ. ಆದರೆ ಜೀವಿಗಳಾದವರು ವಿಭಿನ್ನಾಂಶ ವಿಸ್ತರಣೆ. ವಿಭಿನ್ನಾಂಶ ಅಂತಂದ್ರೆ ಅವನಿಂದ ಆಚೆ ಬಂದಿರುವಂತ ವಿಸ್ತರಣೆಗಳು. ಆಯ್ತಾ? ಹೇಗೆ ಬೆಂಕಿ ಹತ್ತಿ ಉರಿತಿದ್ರೆ ಕಿಡಿ ಎಗ್ರಿ ಬೀಳುತ್ತೆ ಅಲ್ವಾ? ಸೊ ಅದು ವಿಭಿನ್ನಾಂಶ ವಿಸ್ತರಣೆ. ಅರ್ಥ ಆಯ್ತಾ? ಬೇರೆ ಕಡೆ ಬಿದ್ದು ಅಲ್ಲಿ ಬೆಂಕಿ ಹತ್ಕೊಂಡು ಉರಿಯತ್ತೆ. ಅದು ಅಲ್ಲೊಂದು ಒಣ ಹುಲ್ಲಿತ್ತು ಅಂತ ಇಟ್ಕೊಳ್ಳಿ, ಅದ್ರ ಮೇಲೆ ಬಿದ್ದೆ ಅದು ಹತ್ಕೊಂಡು ಉರಿಯತ್ತೆ. ಅದು ವಿಭಿನ್ನಾಂಶ ವಿಸ್ತರಣೆ. ಅರ್ಥ ಆಯ್ತಾ? ಆದರೆ ಬೆಂಕಿ ಜ್ವಾಲೆ ಒಂದು ಕಟ್ಟಿಗೆಯಿಂದ ಇನ್ನೊಂದು ಕಟ್ಟಿಗೆಗೆ ಹರಡ್ಕೊಂಡು ಹೊತ್ತಿ ಉರಿದ್ರೆ ಸ್ವ ಅಂಶ ವಿಸ್ತರಣೆ. ಅರ್ಥ ಆಯ್ತಾ? ಹಾಗೆ ವಿಷ್ಣು ತತ್ವಗಳೆಲ್ಲವೂ ಸ್ವಾಂಶ ವಿಸ್ತರಣೆ, ಅದೇ ಜೀವ ತತ್ವಗಳೆಲ್ಲ ವಿಭಿನ್ನಾಂಶ ವಿಸ್ತರಣೆ. ಸೊ ಬ್ರಹ್ಮ ಕೂಡ ಜೀವತತ್ವ. ಆದ್ರೆ ನಾವು ಶಿವನ ಜೀವತತ್ವ ಅನ್ಬಾರ್ದು. ಅವನು ಜೀವತತ್ವಕ್ಕೂ ವಿಷ್ಣು ತತ್ವಕ್ಕೂ ಮಧ್ಯೆ ಇರುವಂತ ಒಂದು
ಇದು ಅಷ್ಟೇನೇನೆ, ಆಯ್ತಾ? ಸೊ ಆದ್ದರಿಂದ ಐಹಿಕ ಶಕ್ತಿಯ ರೂಪಗಳು ಸತ್ವದ ವೇದಿಕೆಯನ್ನೇರಲು ಯಾರಿಗೂ ಸಹಾಯ ಮಾಡಲಾರವು. ಸೊ ಹಾಗಾಗಿ ನಾವು ಈ ಶಿವ ಅಥವಾ ಬ್ರಹ್ಮನ್ನ ಅಥವಾ ಇತರ ದೇವತೆಗಳನ್ನ ಪೂಜೆ ಮಾಡಿದ್ರೆ ಅವು ನಮ್ಮನ್ನ ಸತ್ವಗುಣಕ್ಕೆ ಏರಕ್ಕೆ ಬಿಡಲ್ಲ. ಯಾಕೆ ಅಂತಂದ್ರೆ ಅವರುಗಳ ಪೂಜೆ ಅಂದ್ರೆ ಅಲ್ಲೂ ಕೂಡ ಕೆಲವೊಂದು ಇದಿದೆ, ಅಂದ್ರೆ ಕೊನೆಗೆ ಎಲ್ಲವನ್ನ ಕೃಷ್ಣನಿಗೆ ಸಮರ್ಪಿಸಿ ಮಾಡುವಾಗ ಸತ್ವಗುಣಕ್ಕೆ ಏರ್ತಾರೆ. ಇಲ್ಲ ಬರೀ ನಾನು ಗಣೇಶನ್ಗೆ ಪೂಜೆ ಮಾಡೋದು, ನಾನು ಶಿವಂಗೆ ಪೂಜೆ ಮಾಡೋದು ಅಂತ ಹೇಳಿ ಬರೀ ಅದ್ರಲ್ಲೇ ಇದ್ರೆ ಅವರು ಸತ್ವಗುಣಕ್ಕೆ ಏರಲ್ಲ. ಅವ್ರಿನ್ನೂ ಏನು ರಜೋಗುಣ ತಮೋಗುಣದ ಪ್ರಭಾವದಲ್ಲೇ ಇರ್ತಾರೆ. ಅದು ನಮ್ಗೆ ಸಹಾಯ ಮಾಡಲ್ಲ, ಸತ್ವ ಅಥವಾ ಶುದ್ಧ ಸತ್ವಕ್ಕೆ ಏರಕ್ಕೆ ಸಹಾಯ ಮಾಡಲ್ಲ. ಸತ್ವ ಒಂದೇ ಐಹಿಕ ಬಂಧನದಿಂದ ಮನುಷ್ಯನನ್ನು ಬಿಡುಗಡೆ ಮಾಡಬಲ್ಲದು. ಸೊ ನಮ್ಗೆ ಇಲ್ಲಿಂದ ಬಿಡುಗಡೆ ಬೇಕು ಅಂತಂದ್ರೆ ಸತ್ವಗುಣದಲ್ಲಿ ಇರೋದು ಉತ್ತಮ. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫು ಯಾರು ಓದ್ತೀರಾ? ಕೈ ಎತ್ತಿ ನಾನು ಹೇಳ್ತೀನಿ ದಯವಿಟ್ಟು. ಯಾರು ಓದ್ತೀರಾ? ಓಕೆ, ಲಕ್ಷ್ಮೀ ಮಾತಾಜಿ ನೀವ್ ಓದಿದ್ರ ಅವಾಗ್ಲೇ? ಇಲ್ಲ ಮಾತಾಜಿ, ಕ್ವಶನ್ಗೆ ಆನ್ಸರ್ ಮಾಡಿದ್ದೆ. ಓಕೆ ಹೇಳಿ ಮಾತಾಜಿ. ಅನಾಗರಿಕ ಜೀವನ ಅಥವಾ ಕ್ಷುದ್ರ ಪ್ರಾಣಿಗಳ ಬದುಕು ತಮೋಗುಣದ ನಿಯಂತ್ರಣದಲ್ಲಿರುತ್ತದೆ. ಅನೇಕ ರೀತಿಯ ಐಹಿಕ ಲಾಭಗಳು ಅನುರಾಗವನ್ನೊಳಗೊಂಡ ಮನುಷ್ಯನ ನಾಗರಿಕ ಜೀವನವೇ ರಜೋಗುಣದ ಸ್ಥಿತಿ. ತತ್ವಶಾಸ್ತ್ರದ ಉತ್ತಮ ಚಿತ್ತಾವೃತ್ತಿಯಿಂದ ನೈತಿಕ ಧಾರ್ಮಿಕ ತತ್ವಗಳನ್ನು ಒಳಗೊಂಡ ಕಲೆ ಮತ್ತು ಸಂಸ್ಕೃತಿಯಿಂದ ಜೀವನದ ರಜೋಗುಣದ ಹಂತ ಪರಮ ಸತ್ಯದ ಸಾಕ್ಷಾತ್ಕಾರದಲ್ಲಿ ಸ್ವಲ್ಪ ಸುಳಿವನ್ನು ಕೊಡುತ್ತದೆ. ಆದರೂ ಸತ್ವಸ್ಥಿತಿಯೇ ಐಹಿಕ ಗುಣದ ಉನ್ನತ ಸ್ಥಿತಿ, ಏಕೆಂದರೆ ಅದೇ ಪರತರ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಬೇರೆ ಬೇರೆ ಪೂಜಾ ವಿಧಾನಗಳ ಮಧ್ಯೆ ಗುಣಾತ್ಮಕ ಭೇದ ಇದೆ. ಹಾಗೆಯೇ ಬ್ರಹ್ಮ, ವಿಷ್ಣು, ಹರರೆಂಬ ನಿಯಾಮಕ ದೇವತೆಗಳಿಂದ ಪಡೆಯುವ ಫಲದಲ್ಲೂ ಭೇದ ಇದೆ. ಹರೇ ಕೃಷ್ಣ. ಸೊ ಇಲ್ಲಿ ಅನಾಗರಿಕ ಜೀವನ ಹಾಗೂ ಕ್ಷುದ್ರ ಪ್ರಾಣಿಗಳ ಬದುಕು ತಮೋಗುಣದ ನಿಯಂತ್ರಣದಲ್ಲಿ ಇದೆ. ಅನಾಗರಿಕ ಜೀವನ ಅಂದ್ರೇನು? ನಾವು ತುಂಬಾ ಬಡತನದಲ್ಲಿರೋದು ಅನಾಗರಿಕತೆ ಅಲ್ಲ. ಅನಾಗರಿಕತೆ ಅಂದ್ರೆ ದೊಡ್ಡ ಬಂಗ್ಲೆಲೇ ಇರ್ಬೋದು, ಆದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಬೆಡ್ ಕಾಫಿ ಕುಡಿಯೋದು, ಹಲ್ಲುಜ್ಜದೆ ಸ್ನಾನ ಮಾಡ್ಕೊಳ್ದೆ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡೋದು, ಆಯ್ತಾ? ಇದೆಲ್ಲ ಅನಾಗರಿಕತೆ. ಯಾಕೆ? ಕ್ಲೆನ್ಲಿನೆಸ್ಸೇ ಗೊತ್ತಿಲ್ಲ. ನಾಗರಿಕತೆ ಅಂದ್ರೆ ಶುಚಿತ್ವ ಗೊತ್ತಿರ್ಬೇಕು, ಅದೇ ಗೊತ್ತಿಲ್ಲ, ಅದನ್ನೇ ಫಾಲೋ ಮಾಡಲ್ಲ ಅಂದ್ರೆ ಅದು ಅನಾಗರಿಕ ಅಲ್ಲದೆ ಇನ್ನೇನು ಅಲ್ವಾ? ಒಬ್ರು ತಿಂದಿದ್ದನ್ನೇ ಇನ್ನೊಬ್ರು ತಿನ್ನೋದು, ಈಗ ಇದೆಲ್ಲ ಫ್ಯಾಷನ್ ಅಲ್ವಾ? ಮತ್ತೆ ಹೋಗಿ ಮದ್ಯಪಾನ, ಮಾಂಸ ಭಕ್ಷಣೆ, ಇದೆಲ್ಲವೂ ಅನಾಗರಿಕ ಜೀವನ, ಆಯ್ತಾ? ಸೊ ಅಂತ ಜೀವನನ ಅದು ಪ್ರಾಣಿಗಳ ಬದುಕು ಕೂಡ, ಅಂದ್ರೆ ಕ್ಷುದ್ರ ಪ್ರಾಣಿಗಳ ಬದುಕು ಅಂದ್ರೆ ಇವೆಲ್ಲವೂ ಕೂಡ ತಮೋಗುಣದ ನೆಲೆಯಲ್ಲಿ ಇರುತ್ತೆ. ಯಾಕೆ ಹಾಗೆ ಮಾಡ್ತಾರೆ ಅನ್ನೋರು ತಮೋಗುಣಿಗಳಾಗಿರ್ತಾರೆ, ಅದಕ್ಕೆ ಹಾಗೆ. ಮತ್ತೆ ರಜೋಗುಣ ಸ್ಥಿತಿ ಏನು? ಯಾವಾಗ್ಲೂ ಐಹಿಕ ಲಾಭ ಬೇಕು ಅನ್ನೋದು. ತತ್ವಶಾಸ್ತ್ರದ ಉತ್ತಮ ಚಿಂತನೆ. ಇವಾಗ ಸತ್ವಗುಣದ ಸ್ಥಿತಿ ಅಂದ್ರೆ ಇಲ್ಲಿ ಉತ್ತಮ ಚಿತ್ತವೃತ್ತಿಯಿಂದ ನೈತಿಕ ಧಾರ್ಮಿಕ ತತ್ವವನ್ನೊಳಗೊಂಡ ಕಲೆ ಮತ್ತು ಸಂಸ್ಕೃತಿಯಿಂದ ಜೀವನದ ರಜೋಗುಣದ ಹಂತ ಪರಮ ಸತ್ಯದ ಸಾಕ್ಷಾತ್ಕಾರದಲ್ಲಿ ಸ್ವಲ್ಪ ಸುಳಿವನ್ನು ಕೊಡುತ್ತದೆ. ಅಂದ್ರೆ ಈ ರಜೋಗುಣದ ಸ್ಟೇಜ್ ಅಲ್ಲಿ, ರಜೋಗುಣದಲ್ಲಿರುವಾಗ ತತ್ವಶಾಸ್ತ್ರದ ಉತ್ತಮ ಚಿತ್ತವೃತ್ತಿಯಿಂದ ನೈತಿಕ ಧಾರ್ಮಿಕ ತತ್ವವನ್ನು ಒಳಗೊಂಡ ಕಲೆ ಮತ್ತು ಸಂಸ್ಕೃತಿಯಿಂದ, ಅಂದ್ರೆ ಕೆಲವೊಮ್ಮೆ ರಜಗುಣದಲ್ಲಿದ್ದಾಗ ಕೆಲವೊಂದು ಕಲೆ ಕಲೆಗಳ ಕಡೆಗೆ ಆಕರ್ಷಿತರಾಗ್ತಾರೆ. ಸೊ ಆ ಕಲೆಯಿಂದ ಬರೋ ಸಂಸ್ಕೃತಿಯಿಂದ ಅವರು ಪರಸ್ಪರ ಸತ್ಯದ ಬಗ್ಗೆ ತಿಳ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ಅದು ಒಂಚೂರು ಸುಳಿವನ್ನು ಕೊಡುತ್ತೆ ಅವ್ರಿಗೆ. ಆದ್ರೂ ಕೂಡ ಸತ್ವಗುಣದಲ್ಲಿರೋದು ಉತ್ತಮ. ಸತ್ವಸ್ಥಿತಿಯೇ ಐಹಿಕ ಗುಣದ ಉನ್ನತ ಸ್ಥಿತಿ, ಆಯ್ತಾ? ಯಾಕೆಂದ್ರೆ ಕ್ಲಿಯರ್ ಕಟ್ ಅಂಡರ್ಸ್ಟ್ಯಾಂಡಿಂಗ್. ನಾ ಹೇಳಿದ್ನಲ್ಲ, ಸತ್ವಗುಣದಲ್ಲಿ ಗೊತ್ತು ಇದು ತಪ್ಪು ಇದು ಸರಿ ಅಂತ, ಆದ್ರೂ ಕೂಡ ಹೆಚ್ಚಿಗೆ ಮನಸ್ಸು ತಪ್ಪಿನ ಕಡೆಗೆ ವಾಲುತ್ತೆ. ಅದು ರಜೋಗುಣದ ಸ್ಥಿತಿ. ಏಕೆಂದರೆ ಇಲ್ಲಿ ಪರಾತ್ಪರ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಳ್ಳುವಲ್ಲಿ ಸತ್ವಗುಣ ಸಹಾಯ ಮಾಡುತ್ತೆ ನಮ್ಗೆ. ಹಾಗೆ ಮತ್ತೆ ಇಲ್ಲಿ ಹೇಳ್ತಿದ್ದಾರೆ, ಬೇರೆ ಬೇರೆ ಪೂಜಾ ವಿಧಾನಗಳ ಮಧ್ಯೆ ಗುಣಾತ್ಮಕ ಭೇದ ಇದೆ. ಇದು ಭಗವದ್ಗೀತೆಯ ಶ್ರದ್ಧೆಯ ಪ್ರಭೇದಗಳು, ಅದರಲ್ಲಿ ಆ ಚಾಪ್ಟರ್ ಅಲ್ಲಿ ಇದು ಬರುತ್ತೆ, ಅರ್ಥ ಆಯ್ತಾ? ಅವಾಗ
ಅದು ಆದ್ರೆ ಅದನ್ನು ತೆಗೆದು ಓದಿ ಹೆಂಗೆ ಬೇರೆ ಬೇರೆ ರೀತಿಯ ಪೂಜೆಗಳು ಯಾವ ಯಾವ ರೀತಿಯ ಫಲಗಳನ್ನ ಕೊಡುತ್ತೆ ಅಂತ. ಅಂದ್ರೆ ನಮ್ಮನ್ನ ಯಾವ ರೀತಿ ನಮ್ಮನ್ನ ಮೇಲೆ ಏರ್ಸುತ್ತಾ ಅಥವಾ ಕೆಳಗ್ ಬೀಳಿಸುತ್ತಾ ಅದೆಲ್ಲವನ್ನ ಕೃಷ್ಣ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾನೆ. ಮತ್ತೆ ಅದೇ ರೀತಿ ಬ್ರಹ್ಮ ವಿಷ್ಣು ಹರ ಅಂದ್ರೆ ಶಿವ ನಿಯಾಮಕ ದೇವತೆಗಳಿಂದ ಪಡೆಯುವ ಫಲದಲ್ಲೂ ಭೇದ ಇದೆ. ಸೊ ಇವ್ರು ಯಾರು ನಮಗೆ ಅಂದ್ರೆ ಇಲ್ಲಿ ವಿಷ್ಣು ಬಿಟ್ಟು ಬ್ರಹ್ಮ ಮತ್ತು ಶಿವ ಯಾವತ್ತೂ ನಮಗೆ ಮುಕ್ತಿಯನ್ನ ಕೊಡಕ್ಕೆ ಸಾಧ್ಯ ಇಲ್ಲ. ಆಯ್ತಾ? ಅವ್ರು ಕೊಡೋ ಫಲಗಳು ಮುಕ್ತಿಯನ್ನ ಕೊಡೋದಿಲ್ಲ. ಸೊ ಹಾಗಾಗಿ ನಾವು ಆ ದೇವತೆಗಳನ್ನ ಪೂಜೆ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಶ್ಲೋಕ 25 ತಗೊಂಡ್ಬಿಡೋಣ, ಚಿಕ್ಕದಾಗಿದೆ. ಓಕೆ, ನಾನೇ ಓದ್ಬಿಡ್ತೀನಿ ಶ್ಲೋಕನ. ಭೇಜಿರೇ ಮುನಯೋಥಾಗ್ರೇ ಭಗವಂತಂ ಮಧೋಕ್ಷಜಂ ಸತ್ವಂ ವಿಶುದ್ಧಂ ಕ್ಷೇಮಾಯ ಕಲ್ಪಂತೆ ಏನು ತಾನಿಹ. ಪರಮಪುರುಷನ ಅಸ್ತಿತ್ವವು ತ್ರಿಗುಣಗಳನ್ನು ಮೀರಿ ನಿಂತದ್ದರಿಂದ ಹಿಂದೆ ಎಲ್ಲ ಮಹರ್ಷಿಗಳು ಅವನಿಗೆ ಸೇವೆ ಸಲ್ಲಿಸಿದ್ದಾರೆ. ಐಹಿಕ ಬಂಧನದಿಂದ ಮುಕ್ತರಾಗಲು ಅವರು ಅವನನ್ನು ಪೂಜಿಸಿದರು, ತನ್ಮೂಲಕ ಅಂತಿಮ ಪ್ರಯೋಜನವನ್ನು ಸಾಧಿಸಿಕೊಂಡರು. ಅಂತಹ ಶ್ರೇಷ್ಠ ಋಷಿಗಳನ್ನು ಅನುಸರಿಸುವವರೆಲ್ಲರೂ ಐಹಿಕ ಜಗತ್ತಿನಿಂದ ಬಿಡುಗಡೆ ಪಡೆಯಲು ಅರ್ಹರಾಗುತ್ತಾರೆ. ನೋಡಿ, ಇಲ್ಲಿ ಭಗವಂತನ ಬಗ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಆಯ್ತಾ? ಯಾತಕ್ಕೆ ನಾವು ಭಗವಂತನ ಪೂಜೆ ಮಾಡ್ಬೇಕು ಅಂದ್ರೆ ಅವನು ಎಲ್ಲದರ ಒಡೆಯ, ಸರಿ, ಅವನು ತ್ರಿಗುಣಗಳ ಪ್ರಭಾವದಿಂದ ಮೇಲೆ ಇದ್ದಾನೆ. ತ್ರಿಗುಣಗಳು ಅವನ ಹಿಡಿತದಲ್ಲಿ ಇದೆ. ಅಂದ್ರೆ ದುರ್ಗಾದೇವಿ ತ್ರಿಗುಣಗಳ ಪ್ರಭಾವ ಬೀರ್ತಿದ್ದಾಳೆ ಅಂದ್ರೆ ಅವಳು ಕೃಷ್ಣನ ಆದೇಶ, ಭಗವಂತನ ಆದೇಶದ ಮೇಲೆ ನಮ್ಮ ಮೇಲೆ ಪ್ರಭಾವವನ್ನ ಬೀರ್ತಿದ್ದಾಳೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಅದು ಅವನ ನಿಯಂತ್ರಣದಲ್ಲಿದೆ, ಆದರೆ ಅವುಗಳ ಪ್ರಭಾವ ಅವನ ಮೇಲಿಲ್ಲ. ಅವನು ನಿರ್ಗುಣ ಅಂದ್ರೆ ಇದೇ ಅರ್ಥ. ಆಯ್ತಾ? ಭಗವಂತ ನಿರ್ಗುಣ ಅಂತಂದ್ರೆ ಅವನ ಮೇಲೆ ಈ ಸತ್ವರಜಸ್ತಮೋ ಗುಣಗಳ ಪ್ರಭಾವ ಇಲ್ಲ. ಅವನು ಈ ಪ್ರಪಂಚಕ್ಕೆ ಬಂದಾಗ್ಲೂ ಕೂಡ ಅವನು ಸತ್ವರಜಸ್ತಮೋ ಗುಣ ಪ್ರಭಾವದಲ್ಲಿ ಸಿಲುಕೋದಿಲ್ಲ. ಅರ್ಥ ಆಯ್ತಾ? ಆದ್ರಿಂದ ಅವನನ್ನ ಎಲ್ಲರೂ ಮಹರ್ಷಿಗಳು, ಮಹಾನ್ ಋಷಿಗಳು ಎಲ್ಲರೂ ಅವನಿಗೆ ಸೇವೆಯನ್ನ ಸಲ್ಲಿಸ್ತಾರೆ. ಅವನಿಗೆ ಸೇವೆ ಸಲ್ಲಿಸೋದ್ರ ಮೂಲಕ ನಾವು ಕೂಡ ಆ ಗುಣಗಳ ಪ್ರಭಾವದಿಂದ ಹೊರಬರಬಹುದು. ಇದನ್ನ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದಾನೆ ಅಲ್ವಾ? ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ನನಗೆ ಶರಣಾಗೋದ್ರಿಂದ ಈ ಗುಣಗಳು ದೈವಿ ಹೇಷಾಂ ಗುಣಮಯಿ, ಈ ಗುಣ ನನ್ನದೇ ಆದ ಒಂದು ಶಕ್ತಿ. ಯಾವುದು? ಐಹಿಕ ಶಕ್ತಿ. ಅದು ಭಗವಂತನದೇ ಒಂದು ಶಕ್ತಿ. ಭಗವಂತನಿಂದನೇ ಅಂದ್ರೆ ಭಗವಂತನದ್ದೇ ಆದ ಒಂದು ಶಕ್ತಿ. ಆದರೆ ಅದರ ಪ್ರಭಾವದಿಂದ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ. ಆ 3 ಗುಣಗಳ ಪ್ರಭಾವದಿಂದ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ. ಅರೆ ಯಾವಾಗ ತಪ್ಪಿಸ್ಕೋಬಹುದು ಅಂದ್ರೆ ನಾವು ಅವನಿಗೆ ಶರಣಾಗತರಾದಾಗ, ಭಗವಂತನಿಗೆ ಶರಣಾಗತರಾದಾಗ ಮಾತ್ರ ನಾವು ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ. ಸೊ ಹಾಗಾಗಿ ಮಹರ್ಷಿಗಳು ಅವನಿಗೆ ಶರಣಾಗತರಾಗಿ ಅವನನ್ನ ಪೂಜಿಸಿದ್ರು. ಅದರ ಮೂಲಕ ಪೂಜಿಸಿ ಅವರು ತಮ್ಮ ಪ್ರಯೋಜನವನ್ನು, ಅಂತಿಮ ಪ್ರಯೋಜನವನ್ನು ಸಾಧಿಸಿಕೊಂಡರು. ಅಂತಿಮ ಪ್ರಯೋಜನ ಏನು? ಭಗವಂತನ ಅಂದ್ರೆ ಪರಿಪೂರ್ಣತೆ, ಸದಾ ಭಗವಂತನ ಸೇವೆಯಲ್ಲಿ ತೊಡಗುವುದು, ಅದನ್ನ ಸಾಧಿಸಿದ್ರು. ಅಂತಹ ಶ್ರೇಷ್ಠ ಋಷಿಗಳನ್ನು ಅನುಸರಿಸುವವರೆಲ್ಲರೂ ಐಹಿಕ ಜಗತ್ತಿನಿಂದ ಬಿಡುಗಡೆ ಪಡೆಯಲು ಅರ್ಹರಾಗಿರುತ್ತಾರೆ. ಸೊ ನಾವು ಅಂತಹ ಋಷಿ ಮುನಿಗಳನ್ನ ನಾವು ಅನುಸರಿಸಬೇಕು. ನಮಗೆ ತಿಳಿದಿರೋ ಋಷಿಗಳು ಯಾರೀಗ? ಶ್ರೀಲ ಪ್ರಭುಪಾದರು. ಸೊ ನಾವು ಅವರ ಹೆಜ್ಜೆಯ ದಾರಿಯಲ್ಲಿ ನಡೆಯಬೇಕು. ಸೊ ಭಾವಾರ್ಥ ಯಾರಾದ್ರೂ ಓದ್ತೀರಾ ಬೇಗ ಇದನ್ನ? ಹಾ, ಸುವರ್ಣ ಮಾತಾಜಿ ನೀವಾಗ್ಲೇ ಓದಿದ್ರಲ್ಲ? ಇಲ್ಲ, ಓದಿ ಮಾತಾಜಿ. ಹಾ, ಓದಿ ಮಾತಾಜಿ ಬೇಗ. ಹರೇ ಕೃಷ್ಣ. ಸುವರ್ಣ ಮಾತಾಜಿ ಮಾತಾಜಿ. ಓದ್ತೀನಿ ಮಾತಾಜಿ. ಧಾರ್ಮಿಕ ಆಚರಣೆಯ ಉದ್ದೇಶವು ಐಹಿಕ ಲಾಭವನ್ನು ಗಳಿಸುವುದಾಗಲಿ ಆತ್ಮದಿಂದ ಜಡ ವಸ್ತುವನ್ನು ಬೇರ್ಪಡಿಸಿ ನೋಡುವ ಸರಳ ಜ್ಞಾನವನ್ನು ಪಡೆಯುವುದಾಗಲಿ ಅಲ್ಲ. ಧಾರ್ಮಿಕ ಆಚರಣೆಯ ಅಂತಿಮ ಗುರಿ ಎಂದರೆ ಐಹಿಕ ಬಂಧನದಿಂದ ಬಿಡುಗಡೆ ಹೊಂದುವುದು.
ಮತ್ತು ದಿವ್ಯ ಲೋಕದಲ್ಲಿ ಸ್ವತಂತ್ರ ಜೀವನವನ್ನು ಮರಳಿ ಪಡೆಯುವುದೇ ಆಗಿದೆ. ಅಲ್ಲಿ ಪರಮ ಪುರುಷನೇ ಸರ್ವೋನ್ನತ ವ್ಯಕ್ತಿ. ಆದ್ದರಿಂದ ಪರಮ ಪುರುಷನೇ ನೇರವಾಗಿ ಧರ್ಮದ ನಿಯಮಗಳನ್ನು ವಿಧಿಸುತ್ತಾನೆ. ಮಹಾಜನರನ್ನು ಇಲ್ಲವೇ ಭಗವಂತನ ಅಧಿಕೃತ ಪ್ರತಿನಿಧಿಗಳನ್ನು ಬಿಟ್ಟು ಬೇರೆ ಯಾರೂ ಧರ್ಮದ ಉದ್ದೇಶವನ್ನು ತಿಳಿದಿಲ್ಲ. ಧರ್ಮದ ಉದ್ದೇಶವನ್ನು ನಿರ್ದಿಷ್ಟವಾಗಿ ತಿಳಿದ 12 ಭಗವತ್ ಪ್ರತಿನಿಧಿಗಳಾಗಿದ್ದಾರೆ. ಪ್ರತಿನಿಧಿಗಳಿದ್ದಾರೆ. ಅವರೆಲ್ಲರೂ ಅವನಿಗೆ ಅಲೌಕಿಕ ಸೇವೆ ಸಲ್ಲಿಸುತ್ತಾರೆ. ತಮ್ಮ ಒಳಿತನ್ನು ಬಯಸುವ ಈ ವ್ಯಕ್ತಿಗಳು ಈ ಜನರನ್ನು ಅನುಸರಿಸಬೇಕು. ತನ್ಮೂಲಕ ಅತ್ಯುನ್ನತ ಲಾಭವನ್ನು ಗಳಿಸಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಪ್ರಭುಪಾದರು ಹೇಳ್ತಿದ್ದಾರೆ, ಧಾರ್ಮಿಕ ಆಚರಣೆಯ ಉದ್ದೇಶವು ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದು ಚತುರ್ವಿಧ ಪುರುಷಾರ್ಥ ಅಂತ ಹೇಳ್ತಾರೆ. ಪ್ರಪಂಚದ ಮೇಲೆ ಅದು ಕೂಡ ಒಂದು ವೈದಿಕ ವಿಧಿ, ಜನರು ಅದನ್ನ ಅನುಸರಿಸ್ತಾರೆ. ಸೊ ಧಾರ್ಮಿಕವಾಗಿ ನಡ್ಕೊಳ್ಳೋದ್ರಿಂದ ಅವರಿಗೆ ಐಹಿಕ ಲಾಭ ಅಂದ್ರೆ ಆರ್ಥಿಕ ಮುನ್ನಡೆ ಸಾಧ್ಯ ಆಗತ್ತೆ. ಆದ್ರೆ ನಾವು ಧಾರ್ಮಿಕತೆಯಿಂದ ನಡ್ಕೊಳ್ಳೋದು ಬರೀ ಆರ್ಥಿಕತೆ ಅಥವಾ ಐಹಿಕ ಲಾಭಕ್ಕೋಸ್ಕರ ಮಾತ್ರ ಅಲ್ಲ. ಅಥವಾ ಇನ್ನೂ ಒಂದು ಅಂತಂದ್ರೆ ನಾನು ಈ ಆತ್ಮ, ನಾನು ಚೇತನ ಆತ್ಮ, ಈ ದೇಹ ಅಲ್ಲ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ನೋಡೋದು ಮಾತ್ರ ಅಲ್ಲ. ಇನ್ನೂ ಹೆಚ್ಚಿನದು ಅಂತಂದ್ರೆ ನಾವು ಈ ಐಹಿಕ ಬಂಧನದಿಂದ ಬಿಡುಗಡೆಗೊಂಡು ನಮ್ಮ ನಿಜವಾದ ಧಾಮವಾದ ಗೋಲೋಕ ವೃಂದಾವನದಲ್ಲಿ ಕೃಷ್ಣನ ಸೇವೆಯಲ್ಲಿ ಸ್ವತಂತ್ರವಾಗಿ ಕೃಷ್ಣನೊಂದಿಗೆ ಇರುವುದೇ ನಿಜವಾದ ಗುರಿ, ಅಂತಿಮ ಗುರಿ. ಕೃಷ್ಣನ ಬಳಿ ಅವನ ಸೇವೆ ಮಾಡ್ತಾ ಸ್ವತಂತ್ರವಾಗಿ ಇರಬೇಕು. ಇದು ನಮ್ಮ ಅಂತಿಮ ಗುರಿ. ಇದನ್ನ ಇಲ್ಲಿ ಕ್ಲಿಯರ್ ಆಗಿ ಪ್ರಭುಪಾದರು ಹೇಳ್ತಿದ್ದಾರೆ. ಅದಕ್ಕೆ ಬರೀ ಧರ್ಮ, ಅರ್ಥ, ಕಾಮ, ಮೋಕ್ಷ ಮಾಡಿ ಪ್ರಯೋಜನ ಇಲ್ಲ. ಅರ್ಥ ಆಯ್ತಾ? ಭಕ್ತಿ ಸೇವೆ ಮಾಡ್ಬೇಕು. ಮತ್ತೆ ಭಗವದ್ಧಾಮದಲ್ಲಿ ದೇವೋತ್ತಮ ಪರಮ ಪುರುಷ ಅವನೇ ಪರಮೋನ್ನತ ವ್ಯಕ್ತಿ ಅಲ್ವಾ? ದೇವೋತ್ತಮ ಪರಮ ಪುರುಷನೇ ಪರಮೋನ್ನತ, ಎಲ್ಲದರ ಸೃಷ್ಟಿಕರ್ತ ಅವನೇನೇನೆ. ಹಾಗಾಗಿ ಅವನು ಅಲ್ಲಿನ ನೇರವಾಗಿ ಧರ್ಮದ ನಿಯಮಗಳನ್ನು ವಿಧಿಸುತ್ತಾನೆ. ಅವನೇ ಕ್ರಿಯೇಟರ್, ಅವನೇ ಸೃಷ್ಟಿಕರ್ತ, ಅವನೇ ಪರಮೋನ್ನತ ವ್ಯಕ್ತಿ. ಹಾಗೆ ಆದ್ದರಿಂದ ಅವನು ಧರ್ಮದ ನಿಯಮಗಳನ್ನ ಅವನೇ ಕೊಟ್ಟಿದ್ದಾನೆ. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ಅಂತ ಭಾಗವತದಲ್ಲೇ ಬರುತ್ತೆ. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಈ ಧರ್ಮ ಅಂದ್ರೆ ಏನು ಅನ್ನೋದನ್ನ ಸಾಕ್ಷಾತ್ ಭಗವಂತನೇ ತಿಳಿಸಿಕೊಟ್ಟಿದ್ದಾನೆ. ಇದನ್ನ ಅವನು ಇದನ್ನ ತಿಳಿದವರು 12 ಜನರು ಇದ್ದಾರೆ. ಅವರನ್ನ ಮಹಾಜನರು ಅಂತ ಕರೀತಾರೆ. ಆಯ್ತಾ? ಮಹಾಜನರು, ಇದು ನಿಮ್ಗೆ ಹೋಮ್ವರ್ಕ್. ಆ ಮಹಾಜನರ ಹೆಸರನ್ನ ನೀವು ತಿಳ್ಕೊಂಡು ಮುಂದಿನ ಗುರುವಾರ ನನಗೆ ಹೇಳ್ಬೇಕು. ಆಯ್ತಾ? 12 ಮಹಾಜನರು ಯಾರ್ಯಾರು ಅದನ್ನ ತಿಳ್ಕೊಂಡು ಮುಂದಿನ ಗುರುವಾರ ನನಗೆ ಹೇಳ್ಬೇಕು. ಸೊ ಮಹಾಜನರನ್ನು ಇಲ್ಲವೇ ಭಗವಂತನ ಅಧಿಕೃತ ಪ್ರತಿನಿಧಿಗಳನ್ನು ಬಿಟ್ಟು ಯಾರೂ ಧರ್ಮದ ಉದ್ದೇಶವನ್ನು ತಿಳಿದಿಲ್ಲ. ಈ 12 ಜನರಿಗೆ ಧರ್ಮದ ಉದ್ದೇಶ ಗೊತ್ತಿದೆ. ಫಸ್ಟ್ ಆಫ್ ಆಲ್ ಧರ್ಮ ಅಂದ್ರೆ ಏನು ಅನ್ನೋದು ಗೊತ್ತಿದೆ. ಅದನ್ನು ಪಾಲಿಸುವ ಉದ್ದೇಶ ಅವರಿಗೆ ಗೊತ್ತಿದೆ. ಹಾಗಾಗಿ ಮಹಾಜನ ಏನಗತ ಸಪಂತಹ. ಈ ಮಹಾಜನರು ಯಾವ ದಾರಿಯಲ್ಲಿ ಹೋದರೋ ಅದನ್ನ ನಾವು ಅನುಸರಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆಯ್ತಾ? ಅವರೆಲ್ಲರೂ ಕೂಡ ಭಗವಂತನಿಗೆ ಅಲೌಕಿಕ ಸೇವೆಯನ್ನ ಸಲ್ಲಿಸ್ತಾರೆ, ಸದಾ ಕಾಲ ಸಲ್ಲಿಸ್ತಾ ಇದ್ದಾರೆ. ಆಯ್ತಾ? ಸೊ ತಮ್ಮ ಒಳಿತನ್ನು ಬಯಸುವ ಈ ವ್ಯಕ್ತಿಗಳು ಈ ಮಹಾಜನರನ್ನು ಅನುಸರಿಸಬೇಕು. ನಾನು ಪರಿಪೂರ್ಣತೆ ಸಾಧಿಸ್ಬೇಕು, ನನಗೂ ಈ ಐಹಿಕ ಬಂಧನದಿಂದ ಮುಕ್ತಿ ಪಡೆದು ಸ್ವತಂತ್ರವಾಗಿ ಭಗವದ್ಧಾಮಕ್ಕೆ ಹೋಗ್ಬೇಕು, ಅಲ್ಲಿರ್ಬೇಕು ಅಂತ ಅನ್ನೋರು ಈ ಮಹಾಜನರನ್ನ ಅನುಸರಿಸಬೇಕು. ಅದರ ಮೂಲಕ ನಾವು ಅತ್ಯುನ್ನತವಾದ ಲಾಭವನ್ನ ಗಳಿಸಬಹುದು ಅಂತ ಹೇಳ್ತಿದ್ದಾರೆ. ಆ ತರ ಅವರನ್ನ ನಾವು ಫಾಲೋ ಮಾಡೋದ್ರಿಂದ ನಾವು ಕೂಡ ಅತ್ಯುನ್ನತವಾದ ಲಾಭವನ್ನ ಗಳಿಸಬಹುದು. ಸೊ ಈ ಮಹಾಜನರ ಬಗ್ಗೆ ಹೆಚ್ಚಿಗೆ ಹೇಳಕ್ಕೆ ಸಮಯ ಇಲ್ಲ. ಆಯ್ತಾ? ನೀವು ಮುಂದಿನ ವಾರ ಅವರುಗಳ 12 ಜನರ ಹೆಸರನ್ನ
ತಿಳ್ಕೊಂಡ್ ಬನ್ನಿ. ಮತ್ತೆ ಅವರಲ್ಲಿರುವ ಅವ್ರದ್ದು ಯಾವ್ದಾದ್ರು ಒಂದೊಂದು ಗುಣನ ಅಥವಾ 12 ಜನರ ಹೆಸರು ಹೇಳಿ ಫಸ್ಟ್ ಸಾಕು, ಆಮೇಲೆ ನಾವು ಚರ್ಚೆ ಮಾಡೋಣ ಬೇಕಿದ್ರೆ. ಓಕೆನಾ? ಸೊ ಏನಾದ್ರು ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಕ್ಲೋಸ್ ಮಾಡೋಣ. ಹರೇ ಕೃಷ್ಣ. ಯಾರಿಗಾರು ಏನಾದ್ರು ಇವತ್ತಿನ ಇದರಲ್ಲಿ ಸಂದೇಹಗಳಿದ್ರೆ ಅಥವಾ ಏನಾದ್ರು ಕಮೆಂಟ್ ಬೇಕಿದ್ರು, ಮಾತಾಜಿ ಈ ತರ ನೀವು ಇದು ಸರಿಯಾಗಿ ಹೇಳ್ಬೇಕಾಗಿತ್ತು ಆತರ ಹೇಳಿದ್ರು ಕೂಡ ನಾನು ತಿದ್ದುಕೊಳ್ಳಕ್ಕೆ ರೆಡಿಯಾಗಿದ್ದೀನಿ. ಇಲ್ಲಿ ಹಲವಾರು ಸೀನಿಯರ್ ಇವರು ಇರಬಹುದು. ರತಿ ಮಾಧುರಿ ಮಾತಾಜಿ, ದಯವಿಟ್ಟು ಏನಾದ್ರು ನನ್ನ ಕಡೆಯಿಂದ ನ್ಯೂನತೆಗಳಿದ್ರೆ ದಯವಿಟ್ಟು ಹೇಳಿ, ತಿದ್ದುಕೊಳ್ತೀನಿ. ಹರೇ ಕೃಷ್ಣ. ಓಕೆ, ಮಾತಾಜಿ ಧನ್ಯವಾದ. ಧನ್ಯವಾದ. ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಚೆನ್ನಾಗಿ ಹೇಳಿದ್ರು ಮಾತಾಜಿ. Thank you, ಮಾತಾಜಿ. ಏನಾದ್ರು ಡೌಟ್ಸ್ ಇದೆಯಾ? ಇಲ್ಲ ಮಾತಾಜಿ. ಓಕೆ, ಥ್ಯಾಂಕ್ ಯು ಮಾತಾಜಿ. ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರತಿ ಮಾಧುರಿ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಾವು ವಾಂಚ ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಸೊ ವಾಂಚ ಕಲ್ಪತರುಭ್ಯಶ್ಚ ಹೇಳ್ಬಿಡೋಣ. ಅವರು ಮಾತಾಜಿ ಕ್ಲೋಸ್ ಮಾಡ್ತಾರೆ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ನಮಃ. ಕೋಟಿ ವೈಷ್ಣವ ವೃಂದ की जय. वैष्णव ठाकुर शील प्रभुपाद की जय. ವಿಜಯ್. ಸೊ ಮಾತಾಜಿ ನಾನ್ ಲೀವ್ ಮಾಡ್ಲಾ? ಎಲ್ಲರೂ ಲೀವ್ ಮಾಡ್ಬೋದಾ? ರತಿ ಮಾಧುರಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ, ಎಸ್ ಮಾತಾಜಿ, ಎವ್ರಿಬಡಿ ಕ್ಯಾನ್ ಲೀವ್. Yes. ಮತ್ತೆ ಇವತ್ತು ಎಷ್ಟನೇ ಶ್ಲೋಕಗಳನ್ನ ಮುಗಿಸಿದೀರಾ ಅಂತ ಹೇಳಿದ್ರೆ ನಾಳೆ? 24th and 25th ಆಯ್ತು ಮಾತಾಜಿ. ಓಕೆ ಮಾತಾಜಿ, ಟುಮಾರೋ ವಿ ವಿಲ್ ಟೇಕ್ ಇಟ್ ಫ್ರಮ್ ದೇರ್. ಎಸ್ ಎಸ್ ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಥ್ಯಾಂಕ್ ಸೋ ಯು ಮಚ್. ಮಾತಾಜಿ. ಹರೇ ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.